ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅಥ ಶ್ರೀಪುಷ್ಪಸಂಕಾಶಂ ಮಹಾರಥೂರಶೋಭಿತಂ ರತ್ನಕಂಕಣೀಕೂರಂ ಕೃಷ್ಣಂ ವಂದೇ ಜಗದ್ಗುರುಂ ಕುಟಿಲಾಲಸಂಯುಕ್ತಂ ಪೂರ್ಣಚಂದ್ರವಿಭಾನನಂ ವಿಲಸತ್ಕುಂಡಲಧರಂ ಕೃಷ್ಣಂ ವಂದೇ ಜಗದ್ಗುರುಂ ಮಂದಾರಗಂಧಸಂಯುಕ್ತಂ ಚಾರುಹಾಸ್ಯಂ ಚತುರ್ಭುಜಂ ಪರಿವಿಕ್ಷಾವಚೂಡಾಂಗಂ ಕೃಷ್ಣಂ ವಂದೇ ಜಗದ್ಗುರುಂ ಉತ್ಫುಲ್ಲಪದ್ಮಭದ್ರಾಕ್ಷಂ ನೀಲನೀಮೋದಸಂಯುಗ್ಮಂ ಯಾದವಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ ರುಕ್ಮಿಣೀಕೇಳಿ ಸಂಯುಕ್ತಂ ಪೀತಾಂಬರಸುಶೋಭಿತಂ ಅವಾಪ್ತತುಲಸೀನಂದನಂ ಕೃಷ್ಣಂ ವಂದೇ ಜಗದ್ಗುರುಂ ಗೋಪಿಕಾನಾಂ ಕುಚದ್ವಂದ್ವ ಕುಂಕುಮಾಂಕಿತವಕ್ಷಸಂ ಶ್ರೀನಿಕೇತನಂ ಮಹೇಶ್ವಾಸಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀವತ್ಸಾಂಗಂ ಮಹೋರಸ್ಕಂ ವನಮಾಲಾವಿರಾಜಿತಂ ಶಂಖಚಕ್ರಧರಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಾಷ್ಟಕಮಿದಂ ಪುಣ್ಯಂ ಪ್ರಾತಃಕಾಲೇ ಪಠೇ ಕೋಟಿಜನ್ಮಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ. ನಮಸ್ಕಾರ ಎಲ್ರಿಗೂ. ಗೀತೆಯ ಕಲಿಕೆಯ ಪೂರ್ವಭಾವಿಯಾಗಿ ಧ್ಯಾನ ಶ್ಲೋಕಗಳನ್ನು ಸ್ವಲ್ಪ ಹೇಳ್ಕೊಳ್ತಾ ಇದ್ದೀವಿ. ಹಿಂದಿನ ಕ್ಲಾಸ್ ಅಂತಲೇ ಇಟ್ಕೊಳ್ಳೋಣ. ಉಪನ್ಯಾಸ ಪ್ರವಚನ ಅದು ಯಾವುದು ಬೇಡ ಅಂತ ಅನಿಸುತ್ತೆ ನನಗೆ. ಪ್ರಪನ್ನ ಪಾರಿಜಾತಾಯ ಸ್ತೋತ್ರವೇತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ ಅನ್ನುವಂತಹ ಶ್ಲೋಕವನ್ನು ಸ್ವಲ್ಪ ಮಟ್ಟಿಗೆ ಚಿಂತನೆ ಮಾಡಿದ್ವಿ. ತೋರ್ಬೆರಳು ಮತ್ತು ಹೆಬ್ಬೆರಳು ಇವುಗಳನ್ನು ಪರಸ್ಪರ ವಿರುದ್ಧವಾಗಿ ಕೂಡಿಸುವ ಮೂಲಕ ಯಾವ ಒಂದು ಜ್ಞಾನ ಮುದ್ರೆ ಎನ್ನುವಂತಹ ಚಿಹ್ನೆ ನಮ್ಮ ಮಾನವನ ವಿಕಾಸದ ಹಂತದಲ್ಲಿ ಮೊದಲ ಬಾರಿಗೆ ನಮ್ಮ ಪೂರ್ವಿಕರು ಕಂಡುಹಿಡಿದರೋ ಅಲ್ಲಿಂದ ಆ ತಂತ್ರಗಾರಿಕೆಯ ಸಾಮರ್ಥ್ಯ ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಉಪಕರಣಗಳ ಬಳಕೆಯ ಸಾಮರ್ಥ್ಯ, ಪ್ರಪಂಚವನ್ನು ನಿರ್ವಹಣೆ ಮಾಡುವ ಸಾಮರ್ಥ್ಯ, ಜ್ಞಾನ ಸಂಪಾದನೆಯ ಸಾಮರ್ಥ್ಯ ಇದು ಪ್ರಾರಂಭವಾಯಿತು ಅನ್ನುವಂತಹ ಮಾತನ್ನು ಸ್ವಾಮೀಜಿಯವರು ಹೇಳ್ತಾರೆ. ಸ್ವಾಮಿ ರಂಗನಾಥಾನಂದಜಿಯವರು ಅವರು ಅದನ್ನು ಮುಂದುವರಿಸ್ತಾ ಹೀಗೆ ಹೇಳ್ತಾರೆ, ಈ ಎರಡು ಬೆರಳುಗಳನ್ನು ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸುವುದು ಅತ್ಯಂತ ವೈಜ್ಞಾನಿಕವಾದ ರೀತಿಯಲ್ಲೂ ಕೂಡ ಸರಿಯಾದ ರೀತಿ ಅನ್ನುವುದನ್ನು ನಾನು ಕಂಡುಕೊಂಡೆ ನನ್ನ ಅನುಭವ ಮತ್ತು ನನ್ನ ಓದಿನಿಂದ ಅಂತ ಹೇಳ್ತಾರೆ. ಒಂದು ವೇಳೆ ಒಬ್ಬ ವ್ಯಕ್ತಿಯ ಹೆಬ್ಬೆರಳನ್ನೇನಾದರೂ ಕತ್ತರಿಸಿ ಹಾಕಿಬಿಟ್ರೆ ಅವನಲ್ಲಿ ಇರುವಂತಹ ಒಂದು ಕಾರ್ಯನಿರ್ವಹಣೆಯ ಶಕ್ತಿ ಕ್ಷಮತೆಯೇ ಕುಂದಿ ಹೋಗುತ್ತೆ. ಇದಕ್ಕೊಂದು ಉದಾಹರಣೆಯನ್ನು ನಾವು ಮಹಾಭಾರತದಲ್ಲಿ ನೋಡಬಹುದು. ಗುರುವಾದ ದ್ರೋಣ ತನ್ನ ಶಿಷ್ಯನಾದ ಅರ್ಜುನನ ಜೊತೆಯಲ್ಲಿ ಹುರುಡು ಕಟ್ಟಿ ಎಲ್ಲಿ ಏಕಲವ್ಯ ಮೇಲ್ಮೆಯನ್ನು ಸಾಧಿಸುತ್ತಾನೋ ಎಂಬುದಾಗಿ ಗ್ರಹಿಸಿ ತನ್ನನ್ನು ನಿರ್ವಂಚನೆಯಿಂದ ಪ್ರಾಮಾಣಿಕವಾಗಿ ಆದರ ಮತ್ತು ಭಕ್ತಿಯಿಂದ ನಂಬಿಕೊಂಡು ಪರೋಕ್ಷದಲ್ಲಿ ಗುರು ಎಂದು ಭಾವಿಸಿ ಧನುರ್ವಿದ್ಯೆಯಲ್ಲಿ ಅತ್ಯಂತ ವಿಶೇಷವಾದಂತಹ ಕೌಶಲವನ್ನು ಸಾಧಿಸಿದ ಏಕಲವ್ಯನನ್ನು, ನಿನಗೆ ನಿಜವಾಗಿಯೂ ನನ್ನಲ್ಲಿ ಗುರುಭಕ್ತಿ ಇದ್ದದ್ದೇ ಆದರೆ ನಿನ್ನ ಹೆಬ್ಬೆರಳನ್ನು ಕತ್ತರಿಸಿ ನನಗೆ ಗುರುದಕ್ಷಿಣೆಯಾಗಿ ಕೊಡು ಅಂತ ಕೇಳ್ತಾರೆ. ನಮಗೆಲ್ಲ ಗೊತ್ತಿರುವಂತಹ ವಿಚಾರ ಇದೆ. ಏಕಲವ್ಯ ಎರಡನೇ ಮಾತಾಡೋದಿಲ್ಲ, ಕತ್ತಿ ಹೇರಿದ್ದಾರೆ, ಬಲ ಹೆಬ್ಬೆರಳನ್ನು ಕತ್ತರಿಸಿ ಕೊಟ್ಟು ಬಿಡ್ತಾರೆ. ಏಕಲವ್ಯನನ್ನು ನಾವು ಗುರುಭಕ್ತಿಗೆ ಒಂದು ಪ್ರತೀಕ ಅಂತ ಇವತ್ತು ನೋಡ್ತೀವಿ.
ದ್ರೋಣರನ್ನು ಏನು ಅಂತ ನೋಡಬೇಕು ನಾವು. ಮಹಾಭಾರತ ಏನು ತಿಳಿಸುತ್ತೆ ನಮಗೆ ಇಲ್ಲಿ ಅರ್ಥವಾಗುತ್ತೆ. ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ತತ್ ಕ್ವಚಿತ್. ಅಷ್ಟೊಂದು ಅಮಾಯಕ ಭಾವದಿಂದ ಭಕ್ತಿ ಶ್ರದ್ಧೆಯಿಂದ ಗುರು ಅಂತ ಹೇಳಿ ಭಾವಿಸಿದಂತಹ ಶಿಷ್ಯನನ್ನು ಎಂತಹ ಒಂದು ಭಾವಕ್ರೌರ್ಯವನ್ನು ಮೆರೆದು ಮೋಹ ಅಂತ ಗೀತೆಯಲ್ಲಿ ಅಧ್ಯಯನ ನಾವು ಮಾಡ್ತೀವಿ. ಅದೇ ಮೋಹ. ಅರ್ಜುನನಿಗೆ ಕೊಟ್ಟ ಮಾತು, ನಿನಗೆ ಸರಿಯಾದ ಬಿಲ್ಗಾರರು ಇನ್ನಿಲ್ಲ ಅನ್ನುವ ರೀತಿಯಲ್ಲಿ ನಿನಗೆ ಕಲಿಸ್ತೀನಿ ಅಂತ ಯಾವುದೋ ಒಂದು ದುರ್ಬಲ ಕ್ಷಣದಲ್ಲಿ ಹೇಳಿಬಿಟ್ಟಿದ್ರು. ಸೊ ಅದನ್ನು ಸತ್ಯ ಮಾಡಲಿಕ್ಕಾಗಿ ಏಕಲವ್ಯನಿಂದ ಹೆಬ್ಬೆರಳನ್ನು ಕತ್ತರಿಸಿಕೊಂಡರು. ನಂತರದಲ್ಲಿ ಏಕಲವ್ಯನ ಆ ಕ್ಷಮತೆ ಕಮ್ಮಿಯಾಯಿತು ಅಂತ ಹೇಳುವುದನ್ನು ಕೂಡ ನೋಡ್ತೀವಿ. ಸ್ವಾಮೀಜಿಯವರು ಇನ್ನೊಂದು ಉದಾಹರಣೆ ಕೊಡ್ತಾರೆ. ಬ್ರಿಟಿಷರ ಕಾಲದಲ್ಲಿ ತಮ್ಮ ನಾಡು ಲ್ಯಾಂಕಾಶೈರ್ನ ನೇಯ್ಗೆಗಾರರನ್ನು ಮೀರಿಸಬಾರದು ಎಂಬುದಾಗಿ ಭಾವಿಸಿಕೊಂಡು ಡಾಕಾ ಮಸ್ಲಿನ್ ಎನ್ನುವಂತಹ ಒಂದು ಅತ್ಯುತ್ತಮ ಬಟ್ಟೆಯನ್ನು ನೇಯುತ್ತಿದ್ದ ಡಾಕಾದ ನೇಯ್ಗೆಗಾರರ ಹೆಬ್ಬೆರಳನ್ನು ಕತ್ತರಿಸಿ ಹಾಕ್ತಾ ಇದ್ದಾರೆ. ಇದು ಚರಿತ್ರೆಯಲ್ಲಿ ನಾವು ನೋಡುವಂತಹ ವಿಚಾರ. ಹಾಗಾಗಿ ಈ ಹೆಬ್ಬೆರಳು ಮತ್ತು ತೋರ್ಬೆರಳು ಇದೆರಡು ಜ್ಞಾನದ ಸಂಕೇತವಾಗಿ ನಮ್ಮ ನಿರ್ವಹಣಾ ಶಕ್ತಿಯ ಕ್ಷಮತೆಯನ್ನು ಹೆಚ್ಚಿಸುವುದರಲ್ಲಿ ಸಹಾಯ ಮಾಡ್ತದೆ. ಆದ್ದರಿಂದಲೇ ನಾವು ಧ್ಯಾನ ಮಾಡುವಾಗ ಹೀಗೆ ಕೂತ್ಕೊಂಡು ಧ್ಯಾನ ಮಾಡುವುದು ಎಲ್ಲರಿಗೂ ಗೊತ್ತಿದೆ. ಪ್ರತಿನಿತ್ಯ ಒಂದು 10 ನಿಮಿಷವಾದರೂ ಈ ಮುದ್ರೆಯಲ್ಲಿ ಧ್ಯಾನವನ್ನು ಮಾಡಿದರೆ ನಮ್ಮ ಒಳಗಡೆಯಿಂದ ಒಂದು ಅಂತರ್ಧ್ಯಾನ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಜ್ಞಾನ ಸಂಪಾದನೆಗೆ ಮುಖ್ಯವಾಗಿ ಇರಬೇಕಾದದ್ದು ನಮಗೆ ತಪಸ್ಸು ಅನ್ನುವ ಮಾತನ್ನು ಕೂಡ ನಾವು ಹೋದ ಕ್ಲಾಸ್ನಲ್ಲಿ ಚಿಂತನೆ ಮಾಡಿದ್ವಿ. ಮನಸ್ಸಶ್ಚ ಇಂದ್ರಿಯಾಣಾಂಚ ಐಕಾಗ್ರ್ಯಂ ತಪ ಉಚ್ಯತೆ ಎನ್ನುವ ಮಾತನ್ನು ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಹೇಳಿರುವುದನ್ನು ಆಚಾರ್ಯ ಶಂಕರರು ತಮ್ಮ ಭಾಷ್ಯದಲ್ಲಿ ಹೇಳಿದ್ದಾರೆ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ತಪಸ್ಸು ಅಂತ ಹೇಳಿದ್ರೆ ಸಾಧನೆ, ಪ್ರಯತ್ನ, ಕಠಿಣವಾದ ಶ್ರಮದಿಂದ ಮಾಡುವಂತಹ ಪ್ರಯತ್ನ. ಅಂತಹ ಪ್ರಯತ್ನವನ್ನು ಮಾಡಿಯೇ ಇತ್ತೀಚಿನ 2 ಶತಮಾನಗಳಲ್ಲಿ ವಿಜ್ಞಾನಿಗಳು ಏನೆಲ್ಲ ಆವಿಷ್ಕಾರಗಳನ್ನು ಮಾಡಿ, ಅನ್ವೇಷಣೆಯನ್ನು ಮಾಡಿ, ಆವಿಷ್ಕಾರಗಳನ್ನು ಮಾಡಿ ಇಡೀ ಪ್ರಪಂಚದ ಆ ಸಂಪತ್ ಶಕ್ತಿ ಹೆಚ್ಚುವಂತೆ ಮಾಡಿದ್ದಾರೆ. ಇದು ನಮ್ಮಲ್ಲಿ ಸುಮಾರು 1000 ವರ್ಷಗಳ ಹಿಂದೆ ನಮ್ಮಲ್ಲೂ ಅಂತಹ ಒಂದು ಜ್ಞಾನ ಪ್ರವಣತೆಯ ಶಕ್ತಿ ಇತ್ತು ಅಂತ ಹೇಳ್ತಾರೆ. ಅದು ಕ್ರಮೇಣ ಅದು ಸಕಾಲೇ ನೇಹ ಮಹತ ಯೋಗೋ ಭ್ರಷ್ಟ ಪರಂತಪ ಅಂತ ಹೇಳಿ ಕೃಷ್ಣ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಕಾಲಾನುಕ್ರಮದಲ್ಲಿ ಅನುಷ್ಠಾತॄಣಾಂ ಕಾಮೋದ್ಭವಾತು ಹೀಯಮಾನ ವಿವೇಕ ಎಂಬುದಾಗಿ ಶಂಕರರು ಹೇಳ್ತಾರೆ. ಆ ಕಾಮನೆಗಳು ಜಾಸ್ತಿ ಆದಂತೆ ನಮ್ಮಲ್ಲಿ ಒಂದು ಸಾಮರ್ಥ್ಯ ಶಕ್ತಿ ಕಮ್ಮಿ ಆಗ್ತಾ ಹೋಗ್ತದೆ. ನಾವು ನಮ್ಮ ಪ್ರಾಚೀನ ಇತಿಹಾಸವನ್ನು, ಪರಂಪರೆಯನ್ನು ನೋಡಿದ್ರೆ ನಮಗೆ ಗೊತ್ತಾಗ್ತದೆ. ಕಾಶಿಯಲ್ಲಿ, ವಾರಣಾಸಿಯಲ್ಲಿ ಅಥವಾ ಬನಾರಸ್ನಲ್ಲಿ ಅಂತ ಇಟ್ಕೊಳ್ಳಿ. ಬನಾರಸ್ನಲ್ಲಿ ಯಾವನೋ ಒಬ್ಬ ದೊಡ್ಡ ಮಹಾನ್ ಆಚಾರ್ಯ ಇದ್ದಾನೆ ಅಂತ ಹೇಳುವುದನ್ನು ದಕ್ಷಿಣದ ಯಾವುದೋ ಒಂದು ಮೂಲೆಯ ಒಬ್ಬ ಸ್ನಾತಕ ಕೇಳಿ ತಿಳಿತಾನೆ. ಅವನಲ್ಲಿ, ಆ ಗುರುವಿನಲ್ಲಿ ನಾನು ವಿದ್ಯೆಯನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ ಆವತ್ತಿನ ಕಾಲದಲ್ಲಿ ಕಾಲ್ನಡಿಗೆಯಲ್ಲಿ ಕಾಶಿಗೆ ಹೋಗ್ತಾ ಇದ್ದಂತೆ ವಿದ್ಯೆ ಕಲೀಲಿಕ್ಕೆ. ಬನಾರಸ್ ಹಿಂದೂ ಯೂನಿವರ್ಸಿಟಿ ಬಹಳ ವಿಶೇಷವಾದದ್ದು. ಅದಕ್ಕಿಂತ ಮೊದಲು ವಾರಣಾಸಿ ಸಂಸ್ಕೃತ ವಿದ್ಯಾಲಯ ಅಂತ ಹೇಳಿ ಇತ್ತು. ಆಮೇಲೆ ಪ್ರಪಂಚದ ಎಲ್ಲ ಕಡೆಯಿಂದ, ಭಾರತದ ಎಲ್ಲ ಕಡೆಯಿಂದ ನಾವು ನೋಡ್ತೀವಿ. ಇವತ್ತು ಅದು ಪಾಕಿಸ್ತಾನದಲ್ಲಿದೆ, ಪಶ್ಚಿಮ ಪಂಜಾಬ್ ಅಂತ ಹೇಳಿ ತಕ್ಷಶಿಲೆಗೆ ಎಲ್ಲ ಕಡೆಯಿಂದ ವಿದ್ಯಾಭ್ಯಾಸಕ್ಕಾಗಿ, ಹೆಚ್ಚಿನ ಅಧ್ಯಯನಕ್ಕಾಗಿ ಬರ್ತಾ ಇದೆ. ಆವತ್ತಿನ ಕಾಲದಲ್ಲೇ ಅಲ್ಲಿ ಬೇರೆ ಬೇರೆ ಶಾಸ್ತ್ರಗಳನ್ನು ಕಲೀಲಿಕ್ಕೆ, ಜೊತೆಗೆ ವೈದ್ಯಕೀಯ ಶಾಸ್ತ್ರ, ಶಸ್ತ್ರಕ್ರಿಯೆಯನ್ನು ಕಲೀಲಿಕ್ಕೆ ಅಲ್ಲಿ ಇದ್ದಂತಹ ಚರಕ ಶುಶ್ರುತರೆಂಬ ಮಹಾನ್ ಆಚಾರ್ಯರ ಬಳಿ ವಿದ್ಯಾಭ್ಯಾಸ ಮಾಡುವುದಕ್ಕಾಗಿ ಬರ್ತಾ ಇದೆ. ಇದು ನಮ್ಮಲ್ಲಿ ಮೊದಲಿಂದನೂ ಈ ರೀತಿ ಬಂದಿದೆ. ಬೇರೆ ಬೇರೆ ದೇಶದ ಕಾವ್ಯಗಳನ್ನು ನಾವು ಇಲ್ಲಿ ಓದ್ತೀವಿ. ಇಲ್ಲಿಯ ತತ್ವಶಾಸ್ತ್ರಗಳನ್ನು, ಬೇರೆ ಬೇರೆ ಪರಂಪರಾಗತವಾದಂತಹ ಆಧ್ಯಾತ್ಮ ಚಿಂತನೆಯನ್ನು ಹೊರಗಿನವರು ಅಧ್ಯಯನ ಮಾಡ್ತಾರೆ. ಗ್ರೀಸಿನ ಕಬ್ಬಗಳನ್ನು ಓದುವರು ದೆಹಲಿಯಲ್ಲಿ, ಕಾಶಿಯ ಶಾಸ್ತ್ರಗಳ ಆಕ್ಸ್ಫರ್ಡಿನವರು. ದೇಶ ಕಾಲ ವಿಭಾಗ ಮನದ ರಾಜ್ಯದೊಳಿರದು, ಶ್ವಾಸವದು ಬೊಮ್ಮನದು ಮಂಕುತಿ. ಗ್ರೀಸಿನ ಕಬ್ಬಗಳು
ಹೋಮರ್ದು ಅಂತ ಹೇಳಲಾಗುವಂತಹ ಒಡಿಸ್ಸಿ, ಆಮೇಲೆ ವರ್ಜಿಲ್ದು ಅಂತ ಹೇಳಲಾಗುವ ಈನಿಯಡ್, ಡಾಂಟೆಯ ಡಿವೈನ್ ಕಾಮಿಡಿ, ಮಿಲ್ಟನ್ನ ಪ್ಯಾರಡೈಸ್ ಲಾಸ್ಟ್, ಇವುಗಳನ್ನೆಲ್ಲ ಗ್ರೀಸಿನ ಕಬ್ಬ ಅಂದರೆ ಕಾವ್ಯ, ಗ್ರೀಸಿನ ಕಬ್ಬಗಳ ನೋದುವರು ದೆಹಲಿಯಲ್ಲಿ, ದೆಹಲಿಯ ಯೂನಿವರ್ಸಿಟಿನಲ್ಲಿ ಅಧ್ಯಯನ ಮಾಡ್ತಾ ಇದ್ರು. ಅಥವಾ ದೆಹಲಿ ಅಂತ ಹೇಳೋದು ಒಂದು ಸಂಕೇತ ಅಷ್ಟೇನೆಯ, ಭಾರತಾದ್ಯಂತ ಮಾಡ್ತಾ ಇದ್ರು. ಗ್ರೀಸಿನ ಕಬ್ಬಗಳ ನೋದುವರು ದೆಹಲಿಯಲ್ಲಿ, ಕಾಶಿಯ ಶಾಸ್ತ್ರಗಳನ್ನು ಆಕ್ಸ್ಫರ್ಡಿನವರು. ಮ್ಯಾಕ್ಸ್ ಮುಲ್ಲರು ಜರ್ಮನ್ ದೇಶದಲ್ಲಿ ಹುಟ್ಟಿದವನು. ಭಾರತದ ಆಧ್ಯಾತ್ಮ ಪರಂಪರೆಯಿಂದ ಆಕರ್ಷಿತನಾಗಿ ಇಲ್ಲಿಗೆ ಬಂದು ತಪಸ್ಸಿನಂತೆ 6-7 ವರ್ಷ ವಾರಣಾಸಿಯಲ್ಲೇ ಇದ್ದುಕೊಂಡು ಅಧ್ಯಯನ ಮಾಡಿ ಗೀತೆಯ ಮೇಲೆ ವ್ಯಾಖ್ಯಾನ ಮಾಡಿದ. 6 ಉಪನಿಷತ್ತುಗಳ ಮೇಲೆ ವ್ಯಾಖ್ಯಾನ ಮಾಡಿದ್ದಾನೆ. ಆಮೇಲೆ ವೇದಗಳ ಚಿಂತನೆಯನ್ನು ಮಾಡಿದ್ದಾನೆ. ಕೊನೆಯದೆಲ್ಲ ಅವನೇನು ಹೇಳಿಕೊಂಡ ಅಂತ ಹೇಳಿದ್ರೆ, ನಮ್ಮ ಚಿಂತನೆಗಳಿಂದ ಎಷ್ಟು ಪ್ರಭಾವಿತ ಆಗಿದ್ದ ಅಂತ ಹೇಳಿದ್ರೆ, ಶರ್ಮಣ್ಯ ದೇಶ ಜಾತೇನ ಗೋತೀರ್ಥ ನಿವಾಸಿನ ಮೋಕ್ಷ ಮೂಲರ ಭಟ್ಟೇನ ಭಾಷ್ಯಮೇತತ್ ಪ್ರಕಾಶಿತಂ ಅಂತ ಹೇಳಿ ಹೇಳ್ಕೊಳ್ತಾರೆ. ಶರ್ಮಣ್ಯ ದೇಶ ಜಾತೇನ, ಜರ್ಮನಿ ದೇಶ, ಜರ್ಮನನ್ನು ಶರ್ಮಣ್ಯ ದೇಶ ಅಂತ ಹೇಳಿ ಆ ಆರ್ಯ ಪರಂಪರೆಯ ಒಂದು ಪ್ರತೀಕವಾಗಿ ಮಾಡಿದ್ದಾನೆ. ಶರ್ಮಣ್ಯ ದೇಶ ಜಾತೇನ, ಅವನು ಆಕ್ಸ್ಫರ್ಡ್ನಲ್ಲಿ ಓದಿದವನು. ಗೋತೀರ್ಥ ನಿವಾಸಿನ, ಮ್ಯಾಕ್ಸ್ ಮುಲ್ಲರ್ ಅನ್ನೋದನ್ನು ಮೋಕ್ಷ ಮೂಲದ ಭಟ್ಟೇನ ಭಾಷ್ಯಮೇತತ್ ಪ್ರಕಾಶಿತಂ ಅಂತ ಹೇಳಿ. ಜರ್ಮನ್ ದೇಶದಲ್ಲಿ ನಮ್ಮ ಚಿಂತನೆ, ನಮ್ಮ ಧರ್ಮಕ್ಕೆ ಬಹಳ ವಿಶೇಷವಾದಂತಹ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಆರ್ಯ ಧರ್ಮ, ಅವರಲ್ಲಿ ಕೆಲವರು ಆರ್ಯರು ನಾವೇ ಆರ್ಯರು ಅಂತ ಹೇಳ್ಕೊಳ್ತಾರೆ. ಹೆಂಬೋಲ್ಟ್ ಎನ್ನುವಂತಹ ಒಬ್ಬ ವಿದ್ವಾಂಸ ಈ ಮಾತನ್ನು ಹೇಳಿದ್ದಾನೆ. ಬಹುಶಃ ಇಡೀ ಜಗತ್ತಿನಲ್ಲಿ ನಮಗೆ ಗೊತ್ತಿರುವಂತಹ ಯಾವುದೇ ಭಾಷೆ ಇರಬಹುದು, ನಮಗೆ ತಿಳಿದು ಬಂದಂತೆ ಭಗವದ್ಗೀತೆಯಂತಹ ಒಂದು ಸುಂದರ ಆಧ್ಯಾತ್ಮಿಕ ಕಾವ್ಯ ಇನ್ನೊಂದಿಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. JW ಹೋವರ್ ಅಂತ ಹೇಳುವ ಇನ್ನೊಬ್ಬ ಜರ್ಮನ್ ದೇಶದ ಒಬ್ಬ ವಿದ್ವಾಂಸ ಅವನು ಹೇಳ್ತಾನೆ, ಇದೊಂದು ಇಂಪೆರಿಷಬಲ್ ಅಂದರೆ ಯಾವತ್ತಿಗೂ ನಾಶವಾಗದೇ ಇರುವಂತಹ ಒಂದು ಕೃತಿ ಭಗವದ್ಗೀತೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇಟಲಿಯ ಮುಸೋಲಿನಿ ನಮಗೆಲ್ಲ ಗೊತ್ತು, ಡಿಕ್ಟೇಟರ್. ಅವನು ಭಗವದ್ಗೀತೆಯ ಆಧ್ಯಾತ್ಮಿಕ ಅಲೆಯಲ್ಲಿ ತೇಲಿ ಹೋಗಿ ಪ್ರತಿನಿತ್ಯ ಭಗವದ್ಗೀತೆಯ 12ನೇ ಅಧ್ಯಾಯವನ್ನು ಹೇಳ್ಕೊಳ್ತಾ ಇದ್ದಂತೆ. ಮೊಹಮ್ಮದ್ ಘಜ್ನಿ ಆಕ್ರಮಣಕಾರಿಯಾಗಿ ಇಲ್ಲಿಗೆ ಬಂದ. ಅವನ ಜೊತೆಯಲ್ಲಿ ಅದೇ ಉದ್ದೇಶ ಇಟ್ಟುಕೊಂಡು ಸರಿಯಾದ ರೀತಿಯಲ್ಲಿ ಸಾಂಸ್ಕೃತಿಕವಾಗಿಯೂ ಅದನ್ನು ಮಾಡಬೇಕು ಎನ್ನುವ ಉದ್ದೇಶದಿಂದ ಅವನ ಜೊತೆಗೆ ಬಂದಂತಹ ಒಬ್ಬ ವಿದ್ವಾಂಸ ಆಲ್ಬೋರ್ನಿಯಾ ಅಂತ ಹೇಳಿ, ಅವನು ಯಾವುದೋ ಒಂದು ಸಂದರ್ಭದಲ್ಲಿ ಪರ್ಷಿಯನ್ ಭಾಷೆಗೆ ತರ್ಜುಮೆ ಆದಂತಹ ಭಗವದ್ಗೀತೆಯನ್ನು ಓದುವ ಸಂದರ್ಭ ಬಂತಂತೆ. ಅದನ್ನು ಓದಿ ಅಲ್ಲಿದ್ದಂತಹ ಆ ಆಧ್ಯಾತ್ಮ ಚಿಂತನೆಯಿಂದ ಪ್ರಭಾವಿತನಾಗಿ ಸಂಪೂರ್ಣವಾಗಿ ಅದನ್ನು ನೋಡಬೇಕು ಅಂತ ಹೇಳಿ ಅದನ್ನು ಕೃತಿಯನ್ನು ಹುಡುಕ್ತಾನಂತೆ. ಆದರೆ ಅದೆಲ್ಲ ಸಂಸ್ಕೃತದ ಮೂಲ ಆದದ್ದರಿಂದ ಅವನಿಗೆ ಬೇರೆ ಭಾಷಾಂತರವನ್ನು ನೋಡಿ ಅವನಿಗೆ ಸಮಾಧಾನ ಆಗಲಿಲ್ಲ. ಮೂಲವನ್ನೇ ನೋಡಬೇಕು ಅಂತ ಹೇಳಿ ಅಂದ್ಕೊಂಡ. ಆದರೆ ಅವನು ಸಂಸ್ಕೃತ ಬರ್ತಾ ಇರಲಿಲ್ಲ. ಸಂಸ್ಕೃತವನ್ನು ಪ್ರಯತ್ನಪಟ್ಟು ಕಲಿತು ಇಡೀ ಭಗವದ್ಗೀತೆಯನ್ನು ಆಳವಾಗಿ ಅಧ್ಯಯನ ಮಾಡಿದ ಒಬ್ಬ ಯವನ ವಿದ್ವಾಂಸ ಆ ಜ್ಞಾನವನ್ನು ಪಡೆಯಬೇಕು ಅನ್ನುವಂತಹ ಮನಸ್ಸಿನಿಂದ ಸಂಸ್ಕೃತ ಭಾಷೆಯನ್ನು ಕಲಿತಾ ಪೂರ್ತಿ ಅ ಇ ಅಂತ ಹೇಳುವಾಗ ನಾವಿವತ್ತು ಸಂಸ್ಕೃತವನ್ನು ರೆಡ್ ಲ್ಯಾಂಗ್ವೇಜ್ ಅನ್ನುವಂತಹ ಮಟ್ಟಕ್ಕೆ ಬಂದಿದ್ದೀವಿ ಅಂತಂದರೆ ನಾವು ಎಲ್ಲಿಗಿದ್ದೇವೆ? ಆದ್ದರಿಂದ ಶ್ವಾಸವದು ಗೊಮ್ಮನದು ಡಿವಿಜಿಯವರು ಹೇಳುವ ಮಾತು. ಜ್ಞಾನ ಅಂತ ಹೇಳುವುದು ಪರಬ್ರಹ್ಮನ ಉಸಿರಿದ್ದಂತೆ. ಜ್ಞಾನ ಯಾರದ್ದೇ ಒಂದು ಅದು ಸೀಮಿತವಾದಂತಹ ಒಂದು ಚೌಕಟ್ಟಿನೊಳಗೆ ನೋಡುವಂತಹದ್ದಲ್ಲವೇ ಅಲ್ಲ ಜ್ಞಾನ. ವೇದಗಳೆಲ್ಲ ಜ್ಞಾನ ಅಂತ ಹೇಳ್ತಾರಲ್ವ. ಇದು ಸಾಯಣಾಚಾರ್ಯರು ಇಡೀ ವೇದಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಅವರು ತಮ್ಮ ಭಾಷ್ಯವನ್ನು ಬರೆಯುವ ಪ್ರಾರಂಭದ ಆದಿ ಮಂಗಳ ಶ್ಲೋಕದಲ್ಲಿ ಈ ರೀತಿಯಲ್ಲಿ ಹೇಳಿದ್ದಾರೆ. ಯಸ್ಯ ನಿಶ್ವಸಿತಂ ವೇದಾಃ
ಯೋ ದೇವೇಭ್ಯೋ ಅಖಿಲಂ ಜಗತ್ ನಿರ್ಮಮೇ ತಮಹಂ ಒಂದೇ ವಿದ್ಯಾತೀರ್ಥಂ ಮಹೇಶ್ವರಂ ಅಂತ ಹೇಳಿ. ಯಾರ ನಿಶ್ವಾಸವೇ ಸಂಪೂರ್ಣವಾದಂತಹ ವೇದ ಸಾಹಿತ್ಯವೋ, ಯಸ್ಯ ನಿಶ್ವಸಿತಂ ವೇದಾಃ ಯೋ ದೇವೇಭ್ಯೋ ಅಖಿಲಂ ಜಗತ್ತು, ಯಾರು ದೇವತೆಗಳನ್ನು ಪ್ರಧಾನವಾಗಿ ಇಟ್ಟುಕೊಂಡು ಇಡೀ ಸೃಷ್ಟಿಯನ್ನು ಮಾಡಿದನೋ, ನಿರ್ಮಮೆ ತಂ ಅಹಂ ಒಂದೇ ವಿದ್ಯಾತೀರ್ಥಂ ಮಹೇಶ್ವರ, ವಿದ್ಯಾತೀರ್ಥನಾದ ಮಹೇಶ್ವರನನ್ನು ನಾನು ನಮಸ್ಕರಿಸುತ್ತೇನೆ. ಭಗವಂತನ ಉಚ್ಛ್ವಾಸ ನಿಶ್ವಾಸ ರೂಪ ಈ ವೇದಗಳು ಅಂತ ಹೇಳ್ತಾರೆ. ಅವನ ಮುಖ್ಯವಾಗಿ ನಿಶ್ವಾಸ ರೂಪ. ಆ ನಿಶ್ವಾಸ ರೂಪವಾದಂತಹ ವೇದ ಅನ್ನುವಂಥದ್ದು ಅನಂತಾವಯ ವೇದ ಅಂತ ಉಂಟು. ಅನಂತವಾಗಿ ಅವನ ಆ ನಿಶ್ವಾಸದ ಶಕ್ತಿ ಪ್ರವಾಹ ತರಂಗ ರೂಪವಾಗಿ ಪ್ರಕೃತಿಯಲ್ಲೆಲ್ಲ ತುಂಬಿಕೊಂಡಿದೆ. ಅದನ್ನೇ ದ್ವಾಪರ ಯುಗದ ಕೊನೆಯಲ್ಲಿ ವ್ಯಾಸರು ಎಷ್ಟು ಬೇಕೋ ಕಲಿಯುಗಕ್ಕೆ ಅಷ್ಟನ್ನು ಸಂಗ್ರಹಿಸಿ ಅದನ್ನು ಕಂಪೈಲ್ ಮಾಡಿ ಎಡಿಟ್ ಮಾಡಿ 4 ವೇದಗಳಾಗಿ ನಮಗೆ ಕೊಟ್ಟರು. ಆ 4 ವೇದಗಳ ಜೊತೆಯಲ್ಲಿ ಇನ್ನೂ 10 ವಿದ್ಯಾಸ್ಥಾನಗಳು ನಮ್ಮಲ್ಲಿ ಇದೆ ಅಂತ ಹೇಳ್ತಾರೆ. ಇದೆಲ್ಲ ತಪಸ್ಸು ಅನ್ನುವ ಆ ಹಂತಕ್ಕೆ ಈ ಜ್ಞಾನಗಳೆಲ್ಲ ಸೇರಬೇಕು. ಜ್ಞಾನ ಮತ್ತು ತಪಸ್ಸು ಒಟ್ಟೊಟ್ಟಿಗೆ ಹೋಗಬೇಕು. ಅಂಗಾನಿ ವೇದಾಶ್ಚತ್ವಾರಃ ಮೀಮಾಂಸಾ ನ್ಯಾಯ ವಿಸ್ತರ ಪುರಾಣಂ ಧರ್ಮಶಾಸ್ತ್ರಂಚ ವಿದ್ಯಾ ಹ್ಯೇತಾಃ ಚತುರ್ದಶಾಃ ಅಂತೇಳಿ ಒಂದು ಮಾತುಂಟು ನಮ್ಮಲ್ಲಿ. 14 ವಿದ್ಯಾಸ್ಥಾನಗಳು, 4 ವೇದಗಳು, 4 ವೇದಗಳಿಗೆ 6 ಆಕ್ಸಿಲರೀಸ್ ಅಂಗಗಳು, ವೇದಾಂಗಗಳು: ಶಿಕ್ಷಾ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ, ಕಲ್ಪ. ಇದು 10 ಆದರೆ ಮೀಮಾಂಸ ಅಂತ ಹೇಳಿದ್ರೆ ವೇದಿಕ್ ಸ್ಕ್ರಿಪ್ಚರನ್ನು ಸರಿಯಾದ ರೀತಿಯಲ್ಲಿ ವಿವರಣೆ ಮಾಡುವಂತಹ ಒಂದು ಜ್ಞಾನ, ವೇದದ ಚಿಂತನೆಗಳನ್ನು ಮೀಮಾಂಸ. ಇನ್ನೊಂದು ನ್ಯಾಯ, ಒಂದು ತತ್ವವನ್ನು, ಒಂದು ಸತ್ಯವನ್ನು ಹೀಗೆ ಅಂತ ಹೇಳಿ ನಿರ್ಣಯ ಮಾಡಬೇಕಾದ್ರೆ ನಮಗೆ ಲಾಜಿಕ್ ಬಹಳ ಮುಖ್ಯವಾಗ್ತದೆ. ಅದು ಧರ್ಮಶಾಸ್ತ್ರ, ಕೋಡ್ ಆಫ್ ಕಾಂಡಕ್ಟ್. ಅದರ ಜೊತೆಯಲ್ಲಿ ಪುರಾಣ ಅಂತ ಹೇಳಿದ್ರೆ ಮೈಥಾಲಜಿ. ಇದಿಷ್ಟೂ ಕೂಡ 14 ವಿದ್ಯಾಸ್ಥಾನಗಳು. ಈ ಎಲ್ಲ ವಿದ್ಯೆಗಳನ್ನು ಕೂಡ ತಕ್ಷಶಿಲೆಯ ಆ ಒಂದು ಮಹಾವಿದ್ಯಾಲಯದಲ್ಲಿ ಕಲಿಸ್ತಾ ಇದ್ರಂತೆ ಆವತ್ತಿನ ಕಾಲಕ್ಕೆ. ಅದು ಏನಾಯಿತು ಅಂತ ಕೇಳಿದ್ರೆ, ಕ್ರಮೇಣ ಸಕಾಲೇ ನೇಹ ಮಹತ ಯೋಗೋ ನಷ್ಟ ಪರಂತಪ ಆಗಿ ಬ್ರಿಟಿಷರು ಮುಸ್ಲಿಮರ ಆಕ್ರಮಣ ಆದಮೇಲೆ ಅದು ಸಂಪೂರ್ಣವಾಗಿ ನಾಶವಾಗಿ, ಆ ಜ್ಞಾನ ಪರಂಪರೆಯ ನಾಶದಿಂದಾಗಿ ನಾವು 1000 ವರ್ಷಗಳ ದಾಸ್ಯದ ಅಂಧಕಾರದಲ್ಲಿ ಇರಬೇಕಾಯಿತು ಎಂಬುದಾಗಿ ಸ್ವಾಮಿ ರಂಗನಾಥಾನಂದಜಿಯವರು ತಮ್ಮ ಗ್ರಂಥದಲ್ಲಿ ಹೇಳ್ತಾರೆ. ಆ ರೀತಿಯಲ್ಲಿ ತಪಸ್ಸು ಮತ್ತು ಜ್ಞಾನ ಇದು ಸೇರಬೇಕು. ಇದು ಇವತ್ತಿನ ವಿದ್ಯಾಭ್ಯಾಸ ಮಾಡುವಂತಹ ಮಕ್ಕಳಿಗೆ ಬಹಳ ವಿಶೇಷವಾಗಿ ಗಮನದಲ್ಲಿ ಇಟ್ಟುಕೊಳ್ಳುವಂಥದ್ದು. ನಮಗೆ ಸರಸ್ವತಿಯನ್ನೇ ಜ್ಞಾನದ ಪ್ರಧಾನ ದೇವತೆಯನ್ನಾಗಿ ಇಟ್ಟಿದ್ದಾರೆ. ಸರಸ್ವತಿಯನ್ನು ನಾವು ಪ್ರಾರ್ಥನೆ ಬೆಳಗಾಗಿದ್ದು ಏನು ಮಾಡ್ತೀವಿ? ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಂ ಅಹಂ ಪ್ರಾರ್ಥಯೇ ದೇವಿ ವಿದ್ಯಾದಾನಂಚ ಜೀವಿ. ವಿದ್ಯಾಧನಂ ಸರ್ವಧನಂ ಪ್ರಧಾನಂ. ಸಂಪತ್ತು ವಿದ್ಯೆಯನ್ನು ಅನುಸರಿಸಿಕೊಂಡು ಬರುವಂತಹ ಒಂದಾನೊಂದು ಭಾವ, ವಸ್ತು. ಸಂಪತ್ತಲ್ಲ ಮುಖ್ಯವಾಗಿ, ನಮಗೆ ವಿದ್ಯೆಯೇ ಸಂಪತ್ತು. ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅನ್ನುವ ಮಾತು ಕೂಡ ಒಂದು ನಮ್ಮಲ್ಲಿ. ಆ ರೀತಿಯಲ್ಲಿ ಇನ್ನೂ ಒಂದು ಮಾತನ್ನು ಹೇಳ್ತಾರೆ, ಸರಸ್ವತಿಯೇ ಶುದ್ಧ ವಿಜ್ಞಾನ, ಲಕ್ಷ್ಮಿ ಆನ್ವಯಿಕ ವಿಜ್ಞಾನ. ಆದ್ದರಿಂದ ವಿದ್ಯೆ ಅಂತ ಹೇಳುವುದು, ಜ್ಞಾನ ಅಂತ ಹೇಳುವುದು ನಮಗೆ ಅಷ್ಟು ಮುಖ್ಯವಾಗ್ತದೆ. ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ. ಗೀತೆ ಎಂಬ ಅಮೃತವನ್ನು ಕರೆದು ಕೊಟ್ಟ ಯಾರೋ? ಶ್ರೀಕೃಷ್ಣ ಅಲ್ವಾ? ಆ ರೀತಿಯಲ್ಲಿ ಗೀತೆಯ ಒಂದು ವಿಶೇಷವಾದಂತಹ ಆ ಜ್ಞಾನದ ಚಿಂತನೆಯನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಮುಂದಿನ ಶ್ಲೋಕ ಹೇಳಿಕೊಳ್ಳೋಣ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ
ಸುಧೀರ್ಭೋಕ್ತಾ ಆರ್तो ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್ ದುಗ್ಧಂ ಗೀತಾಮೃತಂ ಭವತು ಸರ್ವ ಉಪನಿಷದಃ ಗಾವಃ ದೋಗ್ಧಾ. ದೋಗ್ಧ ಅನ್ನುವುದು ಗಾಗೆ ಧಾವತ್ತು ಕೊಟ್ಟಿರುವಂತಹ ಒಂದು ಪದ, ಜ್ಞಾಪಕ ಇಟ್ಟುಕೊಂಡಿರಬೇಕು. ದೋಗ್ಧ ಗೋಪಾಲನಂದನ, ಪಾರ್ಥ ವತ್ಸಃ, ಸುಧೀಃ ಭೋಕ್ತ, ದುಗ್ಧಂ ಗೀತಾ ಅಮೃತಂ ಮಹತ್. ಎಲ್ಲ ಉಪನಿಷತ್ತುಗಳನ್ನು ಕೂಡ ಹಸುಗಳನ್ನಾಗಿ ಮಾಡಿಕೊಂಡು ಗೋವಳನಾದ ಗೋಪಾಲನಂದನ ಕೃಷ್ಣ ಪಾರ್ಥನನ್ನು ಕರುವನ್ನಾಗಿ ಮಾಡಿಕೊಂಡು ಗೀತೆ ಎಂಬ ಅಮೃತ ಸದೃಶವಾದ ಹಾಲನ್ನು ಕರೆದುಕೊಟ್ಟ. ಅದನ್ನು ಕುಡಿಯುವವರು ಯಾರು? ಸುಧೀಹಿ ಭೋಕ್ತ, ಎಲ್ಲ ಸಜ್ಜನರೂ ಕೂಡ ಅದನ್ನು ಸೇವಿಸುವವರು. ಉಪನಿಷತ್ತುಗಳ ಸಾರ ಈ ಗೀತೆ ಎಂಬ ಹಾಲಿನಲ್ಲಿ ಇದೆ ಅಂತ ಹೇಳ್ತಾರೆ. ಉಪನಿಷತ್ತುಗಳು ಸಹಜವಾಗಿ ಪಾಠವಿಲ್ಲದೆ ಅದನ್ನು ಅಧ್ಯಯನ ಮಾಡಿ ತಿಳ್ಕೊಳ್ಳೋದಕ್ಕೆ ಆಗುವುದಿಲ್ಲ. ನಾವು ಏನೋ ಇವತ್ತು ಕನ್ನಡದ ಭಾಷೆಯಲ್ಲಿ, ಕನ್ನಡದ ಲ್ಯಾಂಗ್ವೇಜ್ನಲ್ಲಿ ಉಪನಿಷತ್ತುಗಳ ಪುಸ್ತಕಗಳಿಗೆ ಬೇಕಾದಷ್ಟು ಭಾಷೆಗಳು, ವಿವರಣೆಗಳು ಕೊಟ್ಟಿದ್ದಾರೆ. ಆದರೆ ಒಬ್ಬ ಗುರುವಿನ ಮೂಲಕವಾಗಿಯೇ ಕಲಿಯಬೇಕು ಉಪನಿಷತ್ತನ್ನು ಅಂತ ಹೇಳ್ತಾರೆ. ಹಾಗಿಲ್ಲದೆ ಹೋದರೆ ಅಲ್ಲಿ ಹೇಳಿರುವ ಯಾವುದೋ ಒಂದು ಅರ್ಥಕ್ಕೆ ನಾವು ಇನ್ನೊಂದು ಅರ್ಥವನ್ನು ಕಲ್ಪಿಸಿಕೊಂಡಾಗ ಹೆಚ್ಚು ಕಮ್ಮಿ ನಮಗೆ ಜ್ಞಾನ ಬರುವ ಬದಲು ಇನ್ನಷ್ಟು ತೊಂದರೆಯೇ ಆಗಬಹುದು ಅನ್ನುವ ಮಾತುಂಟು. ನಾವು ಓದದೆ ಹೋದರೆ ನಾವು ಅಜ್ಞಾನದಲ್ಲಿ ಇರ್ತೀವಿ ಅಷ್ಟೇನೆಯ. ಆದರೆ ಒಂದಕ್ಕೆ ಇನ್ನೊಂದನ್ನು ತಿಳ್ಕೊಂಡ್ರೆ ಬೇರೆ ತೊಂದರೆ ಆಗುವ ಸಂದರ್ಭ ಇರ್ತದೆ. ಆದ್ದರಿಂದನೇ ಉಪನಿಷತ್ತು, ಬ್ರಹ್ಮಸೂತ್ರ ಇದೆರಡನ್ನೂ ಶಾಂತಿ ಪಾಠ ಅಂತ ಹೇಳ್ತಾರೆ. ವೇದಾಂತ ಪರಂಪರೆಯಲ್ಲಿ ಪ್ರಸ್ಥಾನ ತ್ರಯ ಅಂತ ಹೇಳ್ತಾರಲ್ಲ, ಬ್ರಹ್ಮಸೂತ್ರ, ಉಪನಿಷತ್ತು ಮತ್ತು ಗೀತೆ. ಅವುಗಳಲ್ಲಿ ಮುಖ್ಯವಾಗಿ ಗೀತೆ ಅಲ್ಲ, ಬ್ರಹ್ಮಸೂತ್ರ ಮತ್ತು ಉಪನಿಷತ್ತುಗಳಿಗೆ ಗುರುವಿನ ಮುಖಾಂತರ ಪಾಠ ಮಾಡಿಕೊಂಡೇ ಅದನ್ನು ತಿಳ್ಕೊಳ್ಬೇಕು. ಗೀತೆನೂ ಹಾಗೆ ತಿಳ್ಕೊಳ್ಬೇಕು. ಆದರೆ ಕೃಷ್ಣ ಎಲ್ಲರಿಗೂ ಹಾಗೆ ಪಾಠ ಮಾಡಿಸಿಕೊಂಡು ತಿಳ್ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವ ಉದ್ದೇಶದಿಂದಲೋ ಏನೋ ಅರ್ಜುನನನ್ನು ನೆಪವಾಗಿ ಇಟ್ಟುಕೊಂಡು ಲೋಕಕ್ಕೆ ಉಪಕಾರ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಗೀತೆಯನ್ನು ಅಷ್ಟು ಸರಳವಾಗಿ, ಅಷ್ಟೇ ನಿಷ್ಕೃಷ್ಟವಾಗಿ, ಅಷ್ಟೇ ಅರ್ಥಗರ್ಭಿತವಾಗಿ, ಸೂತ್ರಪ್ರಾಯದಂತೆ, ಸೂತ್ರ ಅಂತ ಹೇಳಿದ್ರೆ ಅಲ್ಪಾಕ್ಷರ ಮಸಂದಿಗ್ಧಂ ಸಾರವದ್ ವಿಶ್ವತೋ ಮುಖಂ ಸೂತ್ರಂ ಸೂತ್ರವಿದೋ ವಿದುಹು. ಅಂದರೆ ಹೆಚ್ಚಿಗೆ ಅಕ್ಷರಗಳು ಇರೋದಿಲ್ಲ ಅಲ್ಲಿ. ಅಲ್ಪಾಕ್ಷರಂ ಅಸಂದಿಗ್ಧಂ, ಅಲ್ಲಿ ಯಾವ ಸಂದಿಗ್ಧತೆಯೂ ಇಲ್ಲ ಆ ವಿಚಾರ ಹೇಳುವಾಗ ಕೃಷ್ಣನಿಗೆ. ಕೃಷ್ಣ ಸತ್ಯದ ಒಂದು ಕಿಡಿಯಂತೆ ಅವನ ಮಾತು ಬರ್ತದೆ ಅವನ ಬಾಯಿಂದ. ಸಾಕ್ಷಾತ್ಕಾರ ಮಾಡಿಕೊಂಡವನ ಬಾಯಿಯಿಂದ ಬರುವ ಆ ಮಾತಿದೆಯಲ್ಲ, ಅದು ಆ ನುಡಿ ಕಿಡಿಗಳಂತೆ ಬರ್ತದೆ. ಅಸಂದಿಗ್ಧ, ಸಾರವತ್, ಒಂದು ಪದದಲ್ಲಿ ಎಲ್ಲವನ್ನೂ ಹೇಳ್ತಾರೆ. ವಿಶ್ವತೋ ಮುಖಂ, ಸರ್ವಗ್ರಾಸಿಯಾಗಿ ಹೇಳ್ತಾರೆ. ಇಂತಹದನ್ನ ಸೂತ್ರಂ ಸೂತ್ರವಿದೋ ವಿದುಹು ಅಂತ ಹೇಳ್ತಾರೆ ಎನ್ನುವ ಮಾತು ಕೊಟ್ಟು, ಆ ರೀತಿಯಲ್ಲಿ ಗೀತೆಯನ್ನು ನಾವು ಉಪನಿಷತ್ತುಗಳ ಸಂಪೂರ್ಣವಾದ ಸಾರ ಸರ್ವಸ್ವ ಅಂತ ತಿಳಿಯಬೇಕು. ಇದೊಂದು ರೂಪಕದ ಒಂದು ರೀತಿಯಲ್ಲಿ ಕೊಟ್ಟಿದ್ದಾನೆ. ಉಪನಿಷತ್ತುಗಳೆಂಬ ಹಸುವಿನಿಂದ ಪಾರ್ಥನನ್ನು ಕರುವನ್ನಾಗಿ ಮಾಡಿಕೊಂಡು, ಹಸುವನ್ನು ಕರಿಬೇಕಾದರೆ ಕರುವನ್ನು ಬಿಡಬೇಕು. ಕರುವನ್ನು ಬಿಟ್ಟ ಕೂಡಲೇ ಹಸು ಸ್ವರೆ ಬಿಟ್ಟು ಹೊರತು ಹಾಲು ಬರೋದಿಲ್ಲ ಕೆಚ್ಚಲದಿಂದ, ಅಲ್ವಾ? ಕರುವನ್ನು ಬಿಟ್ಟು ಹಸುವನ್ನು ಕರೆದ ಅನುಭವ ಇರುವವರಿಗೆ ಗೊತ್ತಾಗ್ತದೆ. ಆ ಕರು ತನ್ನ ತಾಯಿಯ ಕೆಚ್ಚಲಿಗೆ ಬಾಯಿ ಹಾಕಿದರೂ ಕೂಡ ತಕ್ಷಣವೇ ಅದಕ್ಕೆ ಹಾಲು ಒಸರುವುದಿಲ್ಲ, ಅದು ಕೆಚ್ಚಲನ್ನು ಗುದ್ದುತ್ತೆ. ಅದೇ ರೀತಿ ಇಲ್ಲಿ ಅರ್ಜುನನ ಸಂದೇಹಗಳು, ಅನುಮಾನಗಳು, ಪ್ರಶ್ನೆಗಳು ಆ ಕರುವಿನ ಕೆಚ್ಚಲನ್ನು ಗುದ್ದುವ ಒಂದು ರೂಪಕವಾಗಿ ಕಾಣಿಸುತ್ತಾರೆ. ಪ್ರಶ್ನೆ ಬರದೇ ಹೋದರೆ, ಸಂಶಯ ಅನುಮಾನ ಬರದೇ ಹೋದರೆ ಉತ್ತರ ಎಲ್ಲಿಂದ ಬರ್ತದೆ? ಪ್ರಶ್ನೆಯೇ ಇಲ್ಲದೆ ಇರುವಾಗ ಉತ್ತರ ಎಲ್ಲಿಂದ ಬರುತ್ತೆ? ಆ ರೀತಿಯಲ್ಲಿ ಅರ್ಜುನ ಕರು ಅಂತ ಹೇಳಿದಾಗ
ಆ ಕರು ಹೇಗೆ ತನ್ನ ತಾಯಿಯ ಕೆಚ್ಚಲನ್ನು ಗುದ್ದಿ ಗುದ್ದಿ ಹಾಲು ಉಕ್ಕುವಂತೆ ಹಾಲು ಸುರಿಯುವಂತೆ ಮಾಡ್ತದೆಯೋ ಹಾಗೆ ಕೃಷ್ಣನನ್ನು ಮತ್ತೆ ಮತ್ತೆ ಕೇಳ್ತಾ 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 ಪ್ರಶ್ನೆಗಳನ್ನು ಕೇಳ್ತಾ ಸಂಶಯಗಳನ್ನು ಹೊರಗಡೆ ಹಾಕ್ತಾ ಈ ಗೀತೆ ಎಂಬ ಅಮೃತವನ್ನು ಕಳೆದುಕೊಡಲಿಕ್ಕೆ ಸಾಧ್ಯವಾಯಿತು ಕೃಷ್ಣ. ಸಾರ್ಥಕವದಪ್ಪುದು ಆರ್ಷೇಯಾರ್ಥದೊಡವೆರೆಯೇ ಪಾರ್ಥನನುಭವದಂತೆ ಮಗುತಿ. ಹಾಗೆಯೇ ಹೇಳ್ಬಿಡ್ಬೋದಿತ್ತು ಕೃಷ್ಣ. ಆದರೆ ಅದು ಸಾರ್ಥಕ ಆಗುವುದು ಯಾವಾಗ ಅಂತ ಕೇಳಿದ್ರೆ ಆರ್ಷೇಯಾರ್ಥದೊಡವೆರೆಯೇ. ಆರ್ಷೇಯ ಅಂದರೆ ನಮ್ಮ ಹಿಂದಿನ ಋಷಿ ಮುನಿ ಪರಂಪರೆಗಳು, ವೇದಗಳು, ನಮ್ಮ ಚಿಂತನೆಗಳು ಏನೆಲ್ಲ ಹೇಳಿದೆಯೋ ಅದನ್ನು ಆಧಾರವಾಗಿ ಇಟ್ಟುಕೊಂಡು ಅದರ ಮೂಲಕವಾಗಿ ಕೃಷ್ಣ ಅತ್ಯಂತ ಸರಳವಾಗಿ, ನಿಷ್ಕೃಷ್ಟವಾಗಿ, ಅಸಂದಿಗ್ಧವಾಗಿ, ಸೂತ್ರಪ್ರಾಯವಾಗಿ ಯಾರೂ ಕೂಡ ಸಂಸ್ಕೃತದ ಪ್ರೈಮರಿ ನಾಲೆಡ್ಜ್ ಇರುವವರೂ ಕೂಡ ಶ್ಲೋಕಾರ್ಥಗಳನ್ನು ಗ್ರಹಿಸಬಹುದು ಎನ್ನುವ ರೀತಿಯಲ್ಲಿ ಕರೆದುಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ಈ ಶ್ಲೋಕ ಹೇಳ್ತಾ ಇದೆ. ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತು. ಸಂಪೂರ್ಣವಾದ ಉಪನಿಷತ್ತುಗಳ ಸಾರವೆಂಬ ಹಾಲು ಗೀತೆ. ಇದು ನಾವು ತಿಳಿಬಹುದು. ಹಾಲು ಕುಡಿಯೋದು ಮಕ್ಕಳು, ನಮಗೆ ಯಾಕೆ ಬೇಕು ಹಾಲು ಅಂತ ನಾವು ಯೋಚನೆ ಮಾಡ್ಬೋದು. ಸೋಮನಾಥಾನಂದಜಿಯವರು ಹೇಳ್ತಾರೆ, ನಾವೆಲ್ಲ ಇನ್ನೂ ಮಕ್ಕಳಾಗಿಯೇ ಇದ್ದೇವೆ. ವಯಸ್ಸಾಗಿರಬಹುದು, ನಮಗೆಲ್ಲ ಮಕ್ಕಳು ಮೊಮ್ಮಕ್ಕಳು ಕೂಡ ಇರಬಹುದು. ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವಿನ್ನೂ ಎಳೆಯ ಕರುಗಳಂತೆಯೇ ಇದ್ದೇವೆ. ಆದ್ದರಿಂದ ನಮ್ಮೆಲ್ಲರಿಗೂ ಅನುಕೂಲವಾಗಲಿ ಅಂತೇನೆ ಇದನ್ನು ಹೀಗೆ ಮಾಡಿಕೊಟ್ಟಿದ್ದಾನೆ ಕೃಷ್ಣ ಅನ್ನುವ ಮಾತನ್ನು ಹೇಳ್ತಾರೆ. ಆ ರೀತಿಯಲ್ಲಿ ಗೀತೆ ಎಂಬ ಹಾಲನ್ನು ಕರೆದುಕೊಟ್ಟ ಕೃಷ್ಣ. ದೋಗ್ಧ ಗೋಪಾಲ ನಂದನ ಅನ್ನುವ ಒಂದು ಮಾತು. ದೋಗ್ಧ ಅಂತ ಹೇಳಿದ್ರೆ ಕರೆಯುವವನು, ಗೌಳಿಗ. ಕರ್ನಾಟಕದ ಒಬ್ಬ ದೊಡ್ಡ ಸಂತರು ಹೇಳಿದ ಒಂದು ಮಾತನ್ನು ಜ್ಞಾಪಕ ಬರ್ತಾ ಇದೆ. ಅವರು ಒಂದು ಮಠಕ್ಕೆ ಉತ್ತರಾಧಿಕಾರಿಯಾಗಿ ಆಯ್ಕೆ ಆಗ್ತಾರೆ. ಇಲ್ಲಿ ಅವರು ಪ್ರಾರಂಭಿಕ ಶಿಕ್ಷಣವನ್ನು ಪಡೆದಿರ್ತಾರೆ. ಉತ್ತರಾಧಿಕಾರಿಯಾಗಿ ಆಯ್ಕೆಯಾದ ಮೇಲೆ ಕಾಶಿಗೆ ಹೋಗಿ ಹೆಚ್ಚಿನ ಒಂದು ಅಧ್ಯಯನ ಮಾಡಬೇಕು, ಸಂಶೋಧನೆ ಮಾಡಬೇಕು ಅಂತ ಹೇಳಿ ಅವರನ್ನಲ್ಲಿ ಕಳಿಸ್ತಾರೆ ಮಠದವರೇ. ಅವರು ಅಲ್ಲಿಗೆ ಹೋದಾಗ ಅವರ ಅನುಭವಗಳನ್ನು ತುಂಬ ಚೆನ್ನಾಗಿ ಕಾಣಿಸಿದ್ದಾರೆ. ಒಂದು ಕಡೆ ಅವರು ಒಂದು ಕಡೆ ಈ ಮಾತನ್ನು ಹೇಳ್ತಾರೆ, ಕಾಶಿಯಲ್ಲಿ ನಾನು ಕೇಳಿದ ಒಂದು ಸಣ್ಣ ಪ್ರಹಸನ ಇದು. ಪಂಡಿತರು ಒಬ್ಬರು ಭಗವದ್ಗೀತೆಯ ಒಂದು ಅಧ್ಯಯನವನ್ನು ಮಾಡಿಸ್ತಾ ಇದ್ದರಂತೆ ಎಲ್ಲ ಶಿಷ್ಯರಿಗೆ, ವಿದ್ಯಾರ್ಥಿಗಳಿಗೆ. ಈ ಶ್ಲೋಕವನ್ನು ಅವರು ಉದಾಹರಿಸಿ ಅದರ ವಿವರಣೆಯನ್ನು ಕೊಟ್ಟರಂತೆ. ಬಹಳ ಗಂಭೀರವಾಗಿ ಅವರು ಅದನ್ನು ವಿವರಣೆ ಕೊಡ್ತಾ ಇದ್ದರು. ಕೇಳಿಸ್ಕೊಳ್ತಾ ಕೂತಿದ್ದರು ಎಲ್ಲರೂ. ಮುಂದುಗಡೆ ಕೂತಂತಹ ಒಬ್ಬ ವಿದ್ಯಾರ್ಥಿ ಕೇಳಿದಂತೆ, ಪಂಡಿತ್ಜಿ, ದೋಗಧ ಅಂತ ಹೇಳಿದ್ರಿ ನೀವು, ದೋಗ್ಧ ಅಂತಿದೆ. ನೀವು ದೋಗಧ ಅಂತ ಹೇಳಿದ್ರಿ, ಕೃಷ್ಣ ಒಬ್ಬ ಕತ್ತೆ, ಇನ್ನೊಂದು ಕತ್ತೆ ಯಾರು? ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ದೋಗ್ಧ ಅನ್ನೋದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ. ಇನ್ನೊಂದು ಕತ್ತೆ ಯಾರು? ಯಾಕೆ ಹೇಳಿದೆ ಅಂದರೆ, ನಾವು ಅರ್ಥ ಮಾಡಿಕೊಳ್ಳುವಾಗ ಸರಿಯಾಗಿ ಮಾಡದೆ ಹೋದರೆ ಏನಾಗುತ್ತೆ ಅದು. ಅವರು ಹೇಳ್ತಾರೆ, ಸ್ವಾಮೀಜಿಯವರು, ಅದು ಅಲ್ಲಿಗೆ ನಿಲ್ಲಿಲ್ಲ. ಆ ಪಂಡಿತರು ಹೇಳ್ತಾರಂತೆ, ಅರೇ ಉಲ್ಲು ಕೆ ಪಠ್ಠೆ ಬೇವಕೂಫ್, ಕ್ಯೋ कृष्ण भगवान को गधे बना रहे हो? एक गधा तो तू है और एक गधा मैं हूँ, क्योंकि तुम्हारे जैसे गधे को मैं पढ़ा रहा हूँ. ಇಲ್ಲಿ ನಾನು ಏನು ಶಿಕ್ಷಣವನ್ನು ಕೊಡ್ತಾ ಇಲ್ಲ, ನೀವು ವಿದ್ಯಾರ್ಥಿಗಳು ಅಲ್ಲ, ಅದರಿಂದ ಏನೂ ತೊಂದರೆ ಇಲ್ಲ, ಧೈರ್ಯವಾಗಿ ಹೇಳ್ಬೋದು ಇದನ್ನು. ಹೀಗೆ ಹಾಗಾಗತ್ತೆ, ಸರಿಯಾಗಿ ತಿಳ್ಕೊಳ್ಳದೆ ಅವರು ಬಹಳ ಸುಂದರವಾಗಿ. ಇನ್ನೊಂದು ಕಡೆ ಇನ್ನೊಬ್ಬ ಸಂತರ ಹೇಳಿದ ಮಾತು, ಪುಸ್ತಕದ ಜ್ಞಾನ ಮಸ್ತಕದ ಜ್ಞಾನ. ನಾವೊಂದು ಪದ್ಯ ಡಿ ವಿ ಜಿ ಅವರದ್ದು ನನಗೆ ತುಂಬ ಇಷ್ಟವಾದ ಪದ್ಯ ಮೊನ್ನೆ ಹೇಳ್ಕೊಂಡ್ವಿ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ ಅಲ್ವಾ? ಆ ರೀತಿಯಲ್ಲಿ ಮಸ್ತಕ ಜ್ಞಾನ, ಪುಸ್ತಕ ಜ್ಞಾನ ಅಂತ ಎರಡು. ಗೀತೆ ಬಲ್ಲಾತ ಜಾಣನಲ್ಲ, ಮಾತು ಬಲ್ಲಾತ ಬಲ್ಲಿದನಲ್ಲ.
ರಾಮ ರಾಮ ಎಂದು ಹೇಳಲಿಕ್ಕೆ ಗಿಳಿಗೆ ನಾವು ಕಲಿಸ್ತೀವಿ. ಆದರೆ ಅದು ನಾವು ಏನು ಹೇಳಿಕೊಟ್ಟಿದೆಯೋ ಅದನ್ನು ಮಾತ್ರ ಹೇಳುವಷ್ಟೇ ಅದರ ಕ್ಷಮತೆ. ಅದು ಯಜಮಾನನು ಇಲ್ಲದೆ ಹೋದಾಗ, ದೂರ ಇದ್ದಾಗ, ಬೆಕ್ಕು ಬಂದು ಅದನ್ನು ಹಿಡಿಯುವ ಸಂದರ್ಭ ಬಂದಾಗ ಬೆಕ್ಕು ನನ್ನನ್ನು ಹಿಡಿತಾ ಇದೆ ಕಾಪಾಡಿ ಅಂತ ಹೇಳುವುದಕ್ಕೆ ಅದಕ್ಕೆ ಬರೋದಿಲ್ಲ. ಅದಕ್ಕೆ ಬರೀ ರಾಮ ರಾಮ ಅನ್ನೋದಷ್ಟನೆಯ. ಹಾಗೆ ಕಲ್ತ್ಕೊಂಡು ಏನು ಪ್ರಯೋಜನ? ಪುಸ್ತಕ ಜ್ಞಾನ ಮಸ್ತಕದ ಜ್ಞಾನ ಆಗುತ್ತದೆ. ಆ ಮಸ್ತಕದ ಜ್ಞಾನ ಆಗಬೇಕಾದರೆ ಅಧ್ಯಯನಶೀಲರಾಗಬೇಕು. ವಿದ್ಯಾತುರಾಣಾಂ ನ ಸುಖಂ ನ ನಿದ್ರಾ, ಅರ್ಥಾತುರಾಣಾಂ ನ ಗುರೋರ್ನ ಬಂಧು, ಕಾಮಾತುರಾಣಾಂ ನ ಭಯಂ ನ ಲಜ್ಜಾ. ಈ ರೀತಿಯಲ್ಲಿ ನಾವು ಆ ವಿದ್ಯೆ ಬಗ್ಗೆ ಆತುರ ಇಟ್ಕೊಳ್ಬೇಕು, ಕಲಿಬೇಕು ಅನ್ನುವ ಮನೋಭಾವ ಬೆಳೆಸ್ಕೊಳ್ಬೇಕು. ಅದನ್ನು ಸ್ವಾಮೀಜಿಯವರು ಯಾವುದೋ ಒಂದು ಕಾಂಟೆಕ್ಸ್ಟಲ್ಲಿ ಅದನ್ನು ಹೇಳಿದ್ದಾರೆ ಅಷ್ಟೇನೆಯ. ಆ ರೀತಿಯಲ್ಲಿ ಹೇಳ್ಕೊಳ್ಬೇಕು ಅನ್ನೋದು ಮುಖ್ಯ ಅಷ್ಟೇನೆಯ. ಗೀತೆಯ ಶ್ಲೋಕಗಳನ್ನು ನನ್ನ ದೃಷ್ಟಿ ಇರೋದಷ್ಟೇನೆಯ. ಸರಿಯಾದ ಶುದ್ಧವಾದಂತಹ ರೀತಿಯಲ್ಲಿ ಹೇಳಿಕೊಳ್ಳೋಣ ಅನ್ನೋದು ಒಂದೇ ನನ್ನ ದೃಷ್ಟಿ. ವಿಶೇಷವಾದಂತಹ ಯಾವುದೇ ವಿವರಣೆ ನನಗೆ ಕೊಡೋದು ಕಷ್ಟ ಆಗುತ್ತೆ ಶ್ಲೋಕಗಳಿಗೆ. ಆ ದೃಷ್ಟಿಯಿಂದ ಈ ಶ್ಲೋಕ ಬಹಳ ವಿಶೇಷವಾದದ್ದು. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. 5ನೇ ಶ್ಲೋಕ ಹೇಳ್ಕೊಳ್ಳೋಣ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಅನ್ವಯ ಬಹಳ ಸರಳವಾಗಿದೆ. ಕೃಷ್ಣ ಎಲ್ಲ ದ್ವಿತೀಯ ವಿಭಕ್ತಿಯಲ್ಲಿ ಇದೆ. ಕೃಷ್ಣಂ ಜಗದ್ಗುರುಂ ವಂದೇ. ಆ ಕೃಷ್ಣ ಎಂಥವನು? ಪುನಃ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ. ಎಲ್ಲ ದ್ವಿತೀಯ ವಿಭಕ್ತಿಯಲ್ಲಿ ಇದೆ ಅಲ್ವಾ? ವಸುದೇವನ ಮಗ, ಕಂಸಚಾಣೂರರನ್ನು ಕೊಂದವನು, ದೇವಕಿಗೆ ಪರಮಾನಂದವನ್ನು ಕೊಟ್ಟವನು, ಜಗದ್ಗುರುವಾದವನು ಕೃಷ್ಣನು. ಅವನನ್ನು ಒಂದೇ ನಮಸ್ಕರಿಸುತ್ತೇನೆ. ದೇವಕಿ ಪರಮಾನಂದಂ ಅಂತ ಹೇಳಿದಾಗ ದೇವಕಿಗೆ ಪರಮ ಆನಂದವನ್ನು ಕೊಟ್ಟವನು. ದೇವಕಿಗಿಂತ ಕೃಷ್ಣ ಯಶೋದೆಗೆ ಕೊಟ್ಟ ಆನಂದವೇ ಜಾಸ್ತಿಯೋ ಏನೋ ಅಂತ ಅನಿಸುತ್ತೆ. ಕೃಷ್ಣನ ವಿಚಾರ ಗೊತ್ತಿರೋರಿಗೆಲ್ಲ ಅದು ಗೊತ್ತಿದೆ. ಯಾಕೆಂದರೆ ದೇವಕಿ ಜನ್ಮ ಕೊಟ್ಟು ಕೂಡಲೇ ಅವನನ್ನು ಕಳಿಸ್ಬೇಕಾಗ್ತದೆ. ಆದ್ದರಿಂದ ಯಶೋದಾನಂದ ಕಂದ ಅವನು. ದೇವಕಿ ಪರಮಾನಂದಂ ಅಂತ ಇದೆ. ಅಲ್ಲಿ ನಾವು ಗಮನಿಸಬೇಕಾದ ಕೃಷ್ಣನೆಯ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳು ಅಪ್ಪ ಅಮ್ಮ ಅಂತ ಹೇಳಿದಾಗ ಬರುವ ಆನಂದ ಇದೆಯಲ್ಲ, ಆ ಆನಂದ ಬಹಳ ವಿಶೇಷವಾದ ಸೃಷ್ಟಿಯಾನಂದ. ಸೃಷ್ಟಿಯಾನಂದ ಅನ್ನುವಾಗ ಅರುಣೋದಯಾನಂದ, ಗಿರಿಶೃಂಗದಾನಂದ, ತೊರೆಯ ತೆರೆಯಾನಂದ, ಎಲೆ ಹಸುರಿನ ಆನಂದ, ಮಲರು ತಳಿರಾನಂದ, ಸೃಷ್ಟಿಯಾನಂದ, ಪುರುಷ ಹರುಷಂಗಳಿವು ಕಾಣು. ಇವೆಲ್ಲವೂ ಕೂಡ ಮನುಷ್ಯ ಮಾತ್ರರಾದವರಿಗೆ ಆನಂದವನ್ನು ತಂದು, ಕೇವಲ ಹ್ಯಾಪಿನೆಸ್ ಅಲ್ಲ, ಆನಂದ. ನಮ್ಮ ಈ ಆನಂದ ಪರಿಕಲ್ಪನೆಯಲ್ಲಿ 3 ಹಂತ ಉಂಟು. ಒಂದು ಹ್ಯಾಪಿನೆಸ್ ಅಂತ ಹೇಳ್ತಾರೆ, ಸಂತೋಷವಾಗಿದ್ದೀನಿ. ಯುವಾ ಸ್ಯಾತ್ ಸಾಧು ಯುವಾಧ್ಯಾಯಕಃ ಆಶಿಷ್ಠೋ ದೃಢಿಷ್ಠೋ ಬಲಿಷ್ಠಃ ತಸ್ಯೇಯಂ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣಾ ಸ್ಯಾತ್ ಸ ಏಕೋ ಮಾನುಷ ಆನಂದಃ. ಉಪನಿಷತ್ತು ಹೇಳುತ್ತೆ. ಯುವಕನಾಗಿರಬೇಕು, ಅಧ್ಯಯನಶೀಲನಾಗಿರಬೇಕು, ಈ ಪೃಥ್ವಿಯ ಎಲ್ಲ ಸಂಪತ್ತು ಅವನಿಗೆ ದೊರಕುವಂತಹ ರೀತಿಯಲ್ಲಿ ಅವನನ್ನು ಇಟ್ಟಿರಬೇಕು. ಎಲ್ಲರೊಂದಿಗೆ ಬೆರೆತು ಆ ಸುಖವನ್ನು ಅನುಭವಿಸುವಂತಹ ಒಂದು ಭಾಗ್ಯ ಕೊಟ್ಟಿರಬೇಕು. ಇಂತಹ ಆನಂದದ ಸ್ಥಿತಿಯಲ್ಲ ಅದು ಸ ಏಕೋ ಮಾನುಷ ಆನಂದ. ಅದು ಮನುಷ್ಯನಿಗೆ ಸಿಗಬಹುದಾದ ಪ್ರಾಪಂಚಿಕವಾದ ಆನಂದದ ಒಂದು ಹಂತ. ಅದನ್ನು ಹ್ಯಾಪಿನೆಸ್ ಅಂತ ಹೇಳ್ಬೋದು. ಅದಕ್ಕಿಂತ ಮೇಲಿನದು ಬ್ಲಿಸ್ ಅನ್ನುವ ಒಂದು ಪದ ಕೇಳಿದ್ದೀರಲ್ಲ, ಅದು ಪರಮಾನಂದ.
ಇಲ್ಲಿ ಯಾವುದೇ ರೀತಿಯ ಭೌತಿಕ ವಸ್ತುಗಳಿಂದ ಇಂದ್ರಿಯಗಳ ಒಂದು ಸಂವೇದನೆಯಿಂದ ಬರುವಂತಹ ಸುಖ ಅಲ್ಲ ಅದು. ಅಂತಃಕರಣದ ನೆಲೆಯಲ್ಲಿ ನಾವು ಪಡಬಹುದಾದಂತಹ ಸಂತೋಷ, ಅದು ಆನಂದ. ಅದಕ್ಕಿಂತ ಮೇಲಕ್ಕೆ ಹೋದಾಗ ಅದು ಬ್ರಹ್ಮಾನಂದ. ಎಕ್ಸ್ಟೆಸಿ ಅನ್ನುವಂತಹ ಒಂದು ಪದ ಇದೆ ನೋಡಿ ಇಂಗ್ಲೀಷ್ನಲ್ಲಿ. ಆ ಹಂತದಲ್ಲಿ ನಾವು ದೇವಕಿಗೆ ಪರಮ ಆನಂದವನ್ನು ಕೊಟ್ಟವನು, ದೇವಿಯ ಅಂತಃಕರಣವನ್ನು ಪುಳಕಿತವನ್ನಾಗಿ ಮಾಡಿದವನು. ಈ ಆನಂದ ಇದೆಯಲ್ಲ, ಆನಂದವನ್ನು ನಾವು ಪಡಿಬಹುದು. ಆದರೆ ಆ ಆನಂದವನ್ನು ಪಡೀಲಿಕ್ಕೆ ನಮಗೆ ಭಕ್ತಿಯ ಭಾವ ನಮಗೆ ಬರಬೇಕು. ಭಕ್ತಿ ಇಲ್ಲದೆ ಹೋದರೆ ಈ ಭಗವಂತನ ಆನಂದವಾಗಲಿ ಅಥವಾ ಯಾವುದೇ ವಸ್ತುವಿನಲ್ಲಿ ನಾವು ಪಡೆಯಬಹುದಾದಂತಹ ಆ ಹ್ಯಾಪಿನೆಸ್ಗಿಂತ ಮೇಲ್ಮಟ್ಟದ ಯಾವುದೇ ರೀತಿಯ ಭಾವ ಸುಖವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಇಂದ್ರಿಯಗಳ ಸಂವೇದನೆಯಿಂದ ಪಡೆಯುವಂತಹ ಸುಖ ಬೇರೆ, ಅಂತಃಕರಣದ ಭಾವ ನೆಲೆಯಲ್ಲಿ ನಾವು ಅನುಭವಿಸುವ ಆ ಆನಂದವೇ ಬೇರೆ. ಒಂದು ಮಾತನ್ನು ಹೇಳ್ತಾರೆ ಕೃಷ್ಣನ ಬಗ್ಗೆ, ಕೃಷ್ಣನ ನೆನೆಸಿಕೊಂಡರೆ ಸಾಕು ನಮ್ಮ ಪಾತಕಗಳೆಲ್ಲ ನಾಶವಾಗ್ತದೆ. ಅಲಮಲಮಧಿಕಮ್ಮ ಪ್ರಾಣಿನಾಂ ಪಾತಕಾನಾಂ ನಿರಸನ ವಿಷಯೇ ಕೃಷ್ಣ ಕೃಷ್ಣೇತಿ ವಾಣಿ. ಅಲಂ 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 ಅಂದರೆ ಸಾಕು, ಇನ್ನು ಹೆಚ್ಚಿಗೆ ಏನು ಬೇಕು? ಅಲಂ ಅಲಂ ಸಾಕು. ಅಧಿಕಂ ವಾ ಪ್ರಾಣಿನಾಂ ಪಾತಕಾನಾಂ, ಪ್ರಾಣಿಗಳ ಪಾತಕವೆಲ್ಲ ನಾಶ ಆಗಲಿಕ್ಕೆ ಹೆಚ್ಚಿಗೆ ಇನ್ನೇನು ಬೇಕು? ಸಾಕು ಸಾಕು. ಏನು ಸಾಕು? ನಿರಸನ ವಿಷಯೇ ಶ್ರೀ ಕೃಷ್ಣ ಕೃಷ್ಣೇತಿ ವಾಣಿ. ಪಾತಕಗಳೆಲ್ಲ ನಾಶ ಆಗುವಂತಹ ವಿಚಾರದಲ್ಲಿ ಕೃಷ್ಣ ಅನ್ನುವಂತಹ ಪದವನ್ನು ನಾವು ಹೇಳಿಕೊಳ್ಳುವ ರೀತಿಯಿಂದ ಭಾವಪೂರ್ಣವಾಗಿ ಹೇಳಿಕೊಂಡಾಗ ನಮ್ಮ ಪಾತಕಗಳೆಲ್ಲ ನಾಶವಾಗುತ್ತದೆ. ಅದು ಬಹಳ ಮುಖ್ಯ ಆನಂದ. ಅಲಮಲಮಧಿಕಂ ವಾ ಪ್ರಾಣಿನಾಂ ಪಾತಕಾನಾಂ ನಿರಸನ ವಿಷಯೇ ಕೃಷ್ಣ ಕೃಷ್ಣೇತಿ ವಾಣಿ. ಯದಿ ಭವತಿ ಮುಕುಂದೇ ಭಕ್ತಿರಾನಂದ ಸಾಂದ್ರೇ ಕರತಲ ಕಲಿತಾ ಸಾ ಮೋಕ್ಷ ಸಾಮ್ರಾಜ್ಯ ಲಕ್ಷ್ಮೀ. ಯದಿ ಭವತಿ ಮುಕುಂದೇ ಭಕ್ತಿರಾನಂದ ಸಾಂದ್ರೇ, ಮುಕುಂದನ ವಿಚಾರದಲ್ಲಿ ನಮ್ಮ ಭಕ್ತಿಯ ಭಾವ ಸಂಪೂರ್ಣವಾಗಿ ಆನಂದದಲ್ಲಿ ಸರಿಯಾದ ರೀತಿಯಲ್ಲಿ ಮುಳುಗಿದ್ದೇ ಆದಲ್ಲಿ, ಆ ಪರಮಾನಂದ ಭಾವ ನಾವು ಅನುಭವಿಸುವಷ್ಟರ ಮಟ್ಟಿಗೆ ನಮ್ಮ ಮನಸ್ಸು ಸರಿಯಾದ ರೀತಿಯಲ್ಲಿ ಪ್ರಬೋಧನೆ ಆದಲ್ಲಿ, ಮೆಚ್ಯೂರ್ ಆದಲ್ಲಿ, ಕರತಲ ಕಲಿತಾ ಸಾ ಮೋಕ್ಷ ಸಾಮ್ರಾಜ್ಯ ಲಕ್ಷ್ಮಿ. ಮೋಕ್ಷ ಅಂತ ಹೇಳುವುದು ಅಂಗೈಯಿನ ನೆಲ್ಲಿಕಾಯಿಯಂತೆ ಸಿದ್ಧಿಯಾಗ್ತದೆ. ಭಗವದ್ಗೀತೆಯನ್ನು ಓದಲಿಕ್ಕೆ ಅಧಿಕಾರಿಗಳು ಯಾರು ಅಂತ ಒಂದು ಮಾತುಂಟು. ನಾವು ಯಾವುದೇ ಇಂತಹ ಗ್ರಂಥಗಳನ್ನು ಓದುವಾಗ 4 ವಿಚಾರಗಳನ್ನು ನಮ್ಮ ಮನಸ್ಸಿನಲ್ಲೇ ಇಟ್ಟುಕೊಳ್ಬೇಕು ಅಂತ ಬಲ್ಲವರು ಹೇಳ್ತಾರೆ. ಅದನ್ನೇ ಅನುಬಂಧ ಚತುಷ್ಟಯ ಅಂತ ಹೇಳ್ತಾರೆ. ಅಧಿಕಾರೀಚ ವಿಷಯ ಸಂಬಂಧಶ್ಚ ಪ್ರಯೋಜನಂ ಶಾಸ್ತ್ರಾರಂಭ ಫಲಂ ಆಹುಹು. ಅನುಬಂಧ ಚತುಷ್ಟಯಂ. ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ. ಭಗವದ್ಗೀತೆಯನ್ನು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದೀವಿ ಅಥವಾ ಕಲೀಲಿಕ್ಕೆ ಶುರು ಮಾಡ್ತಾ ಇದ್ದೀವಿ, ಶ್ಲೋಕಗಳನ್ನು ಅರ್ಥ ತಿಳ್ಕೊಡ್ಲಿಕ್ಕೆ ಅಂತಲೇ ಇಟ್ಕೊಳ್ಳೋಣ. ಇದಕ್ಕೆ ನಮಗೆ ಅಧಿಕಾರ ಏನು? ಒಂದು ಮಾತನ್ನು ಹೇಳ್ತಾರೆ, ಯಾರು ಬೇಕಾದರೂ ಅದನ್ನು ಅಧ್ಯಯನ ಮಾಡಿ. ಯಾವ ಕ್ಯಾಸ್ಟು, ಕ್ರೀಡು, ಯಾವುದೇ ರೀತಿಯ ಲಿಂಗ ತಾರತಮ್ಯ ಏನೂ ಇಲ್ಲದೆ, ಜಾತಿ ಲಿಂಗ ತಾರತಮ್ಯ ಏನೂ ಇಲ್ಲದೆ ಯಾರು ಬೇಕಾದರೂ ಅಧ್ಯಯನ ಮಾಡಿ. ಆದರೆ ಭಗವದ್ಗೀತೆಯನ್ನು ಅಧ್ಯಯನ ಮಾಡುವಾಗ ಮನಸ್ಸು ಶುದ್ಧವಾಗಿ ಇದ್ದರೆ, ಮನಸ್ಸು ಸುಸಂಸ್ಕೃತವಾಗಿ ಇದ್ದರೆ, ಮನಸ್ಸಿನಲ್ಲಿ ಏನು ಅಧ್ಯಯನ ಮಾಡ್ತಾ ಇದ್ದೀವೋ ಆ ಅಧ್ಯಯನದ ವಿಚಾರದಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇದ್ದರೆ ಆ ಅಧ್ಯಯನ ಸಾರ್ಥಕವಾಗುತ್ತದೆ. ಅದು ಬಹಳ ಮುಖ್ಯ. ಈ ಸಂದರ್ಭ ಒಂದು ಮಾತು ನಾವು ತಿಳ್ಕೊಳ್ಬಹುದು. ಅಧಿಕಾರಿ ಯಾರು ಅನ್ನುವುದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ. ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭುಗಳ ವಿಚಾರ ತಾವೆಲ್ಲ ಕೇಳಿದ್ದೀರಿ. ಗೌಡ ದೇಶದ ಮಹಾನ್ ಕೃಷ್ಣ ಭಕ್ತರು, ವಲ್ಲಭಾಚಾರ್ಯರು, ಕೃಷ್ಣ ಚೈತನ್ಯರು, ಇವರೆಲ್ಲ. ಆ ಕೃಷ್ಣ ಚೈತನ್ಯರು ಒಂದು ಸಾರಿ ಪುರಿಗೆ ಹೋಗಿದ್ದರಂತೆ. ಪುರಿಯ ಜಗನ್ನಾಥ ದೇವಾಲಯದ ದರ್ಶನಕ್ಕಾಗಿ ಹೋದರು. ಜಗನ್ನಾಥ ದೇವಾಲಯದ ಪ್ರಾಂಗಣದಲ್ಲಿ ಒಂದು ಕಂಬ, ಒಂದು ದೊಡ್ಡ ಕಂಬದ ಕೆಳಗಡೆ ಕೂತ್ಕೊಂಡು ಒಬ್ಬ ಮುದುಕರು
ವಯಸ್ಸಾದ ವೃದ್ಧರು ಭಗವದ್ಗೀತೆಯನ್ನು ಶ್ಲೋಕಗಳನ್ನು ಹೇಳ್ಕೊಳ್ತಾ ಇದ್ರಂತೆ. ಒಂದು ಶ್ಲೋಕದ ಒಂದು ವಾಕ್ಯವೂ ಒಂದು ಪದವೂ ಕೂಡ ಅವರು ಸ್ಪಷ್ಟವಾಗಿ ಶುದ್ಧವಾಗಿ ಹೇಳ್ಕೊಳ್ತಾ ಇರಲಿಲ್ವಂತೆ. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಹೋಗೋರು ಬರೋರು ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು, ಬಲ್ಲವರು, ವಿದ್ವಾಂಸರು, ವಿದ್ಯಾವಂತರು ಎಲ್ಲ ಬರ್ತಾ ಇದ್ರು. ಅವರನ್ನು ನೋಡಿಕೊಂಡು ತಪ್ಪಾಗಿ ಹೇಳ್ತಾ ಇದ್ದಂತಹ ಆ ಶ್ಲೋಕಗಳನ್ನು ಕೇಳಿಸಿಕೊಂಡು ಅವರನ್ನು ಅಪಹಾಸ್ಯ ಮಾಡಿಕೊಂಡು ಹೋಗ್ತಾ ಇದ್ದರಂತೆ. ಇವರು ಕೃಷ್ಣ ಚೈತನ್ಯರು ಒಂದು ಸ್ವಲ್ಪ ನಿಂತುಕೊಂಡು ಕೇಳಿಸ್ಕೊಂಡ್ರಂತೆ. ತದೇಕ ಚಿತ್ತದಿಂದ ಹೇಳ್ಕೊಳ್ತಾ ಇದ್ರಂತೆ ಆ ವೃದ್ಧರು. ಹತ್ತಿರಕ್ಕೆ ಹೋಗಿ ಮೆತ್ತಗೆ ಅವರ ಭುಜವನ್ನು ತಟ್ಟಿ ತಾತಯ್ಯ ಅಂತ ಕರೆದ್ರಂತೆ, ಕಂಡುಬಿಟ್ರಂತೆ. ನೀವು ಹೇಳ್ಕೊಳ್ತಾ ಇರುವಂತಹ ಈ ಭಗವದ್ಗೀತೆಯ ಶ್ಲೋಕಗಳು ನಿಮಗೆ ಅರ್ಥ ಆಗ್ತಾ ಇದೆಯಾ ಅಂತ ಕೇಳಿದ್ರು. ಅದಕ್ಕೆ ಅವರು ಎದ್ದು ನಿಂತುಕೊಂಡ್ರಂತೆ. ಆ ವೃದ್ಧರು ಎದ್ದು ನಿಂತುಕೊಂಡು, ನನಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ ಅನ್ನೋದು ನನಗೇ ಗೊತ್ತಿಲ್ಲ, ಆದರೆ ಇದನ್ನು ಹೇಳಿಕೊಳ್ಳುವಾಗ ಜ್ಞಾನ ಮುದ್ರಾಂಕಿತನಾದ ಶ್ರೀಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡ್ತಾ ಇರುವಂತಹ ಆ ದೃಶ್ಯ ಹಾಗೂ ಆ ಕೃಷ್ಣನ ದರ್ಶನ ನನಗೆ ಆಗ್ತಾ ಇದೆ, ಅದರಿಂದ ನನಗೆ ಪರಮ ಆನಂದ ಆಗ್ತಾ ಇದೆ ಅಂತ ಹೇಳಿ ಕೃಷ್ಣ ಚೈತನ್ಯರ ಕಣ್ಣಲ್ಲಿ ನೀರು ಬಂತಂತೆ. ಆ ವೃದ್ಧರನ್ನು ಬಾಚಿ ತಪ್ಪಿಕೊಂಡು, ಭಗವದ್ಗೀತೆಯ ಅಧ್ಯಯನಕ್ಕೆ ನಿಮ್ಮಂತಹ ಉತ್ತಮಾಧಿಕಾರಿಗಳು ಸಿಕ್ಕುವುದು ಬಹಳ ಕಷ್ಟ, ನೀವೇ ನಿಜವಾದ ಉತ್ತಮಾಧಿಕಾರಿಗಳು ಅನ್ನುವ ಮಾತನ್ನು ಹೇಳಿ, ಆ ರೀತಿಯಲ್ಲಿ ಆ ಪರಮ ಆನಂದ ಭಾವ ಇದೆಯಲ್ಲ, ಅದು ಪರಮದ ಆಕರ್ಷ, ಇದು ಪರಮ ಸಂತೋಷದ ಅನುರಾಗ ರಸ ಪರಮದ ಆಕರ್ಷ ಇದು. ಆ ಪರಮದ ಆಕರ್ಷೆಯ ಭಾವ ನಮಗೆ ಬರಬೇಕು. ಯಾ ಪ್ರೀತಿ ಅವಿವೇಕಾನಾಂ ವಿಷಯೇಷು ಅನಪಾಯಿನಿ ತ್ವಾಮನುಸ್ಮರತಃ ಸಾಮೇ ಹೃದಯಾನ್ ಮಾಪಸರ್ಪತೋ ಎಂಬುದಾಗಿ ವಿಷ್ಣು ಪುರಾಣದಲ್ಲಿ ಒಂದು ಮಾತುಂಟು. ಅವಿವೇಕಿಗಳಿಗೆ ವಿಷಯ ವಸ್ತುಗಳಲ್ಲಿ ಯಾವ ಪ್ರೀತಿ, ಯಾವ ಒಂದು ಇನ್ನಿಲ್ಲದಂತಹ ಆಸಕ್ತಿ ಇರ್ತದೆಯೋ ಅಂತಹ ಆಸಕ್ತಿ, ಅಂತಹ ಪ್ರೀತಿ ನಿನ್ನನ್ನು ಸದಾ ಹೃದಯದಲ್ಲಿಯೇ ಇದ್ದೀಯೇ ಎಂದು ತಿಳಿದುಕೊಂಡು ನಿನ್ನನ್ನು ಧ್ಯಾನಿಸುವ ನನಗೆ ಕೊಡು ನೀನು ಅಂತ ಕೇಳಿಕೊಳ್ಳು. ಯಾ ಪ್ರೀತಿ ಅವಿವೇಕಾನಾಂ ವಿಷಯೇಷು, ಇಂದ್ರಿಯಗಳಿಂದ ನಾವು ಗ್ರಹಿಸುವ ಆ ಸುಖ ವಸ್ತುಗಳು, ಅವಿವೇಕಿಗಳಿಗೆ ಅದರಲ್ಲೇ ಸುಖ. ಅಂತಹ ಒಂದು ಅನಪಾಯಿನಿ, ವಿಷಯಾಸಕ್ತರಾದವರಿಗೆ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ, ಅದು ಅಪಾಯಿನಿ ಆಗುವುದಿಲ್ಲ, ಅದು ಅನಪಾಯಿನಿ, ಅದರಲ್ಲೇ ಇರ್ತಾರವರು. ಕಾಮಾತುರಾಣಾಂ ನ ಭಯಂ ನ ಲಜ್ಜಾ ಅಂತ ಆವಾಗಲೇ ಹೇಳ್ಕೊಂಡ್ವಿ ನಾವು. ಆ ರೀತಿ ವಿಷಯ ಸುಖಗಳು, ಕಾಮ ಅನ್ನೋದು ಒಂದಷ್ಟೇ, ವಿಷಯ ಸುಖ ಪಂಚೇಂದ್ರಿಯಗಳಿಂದ ಗ್ರಹಿಸುವ ಎಲ್ಲವೂ ಕೂಡ ವಿಷಯ ಸುಖಗಳೇ. ಆದ್ದರಿಂದ ಪರಾಂಚಿಖಾನಿಂ ವ್ಯತೃಣತ್ ಸ್ವಯಂಭು ತಸ್ಮಾತ್ ಪರಾಂ ಪಶ್ಯತಿ ನೋ ಅಂತರಾತ್ಮ ಎನ್ನುವ ಮಾತನ್ನು ಕಠೋಪನಿಷತ್ ಹೇಳ್ತದೆ. ಚಿಖಾನಿ, ಖಾನಿ ಅಂತ ಹೇಳಿದರೆ ಇಂದ್ರಿಯಗಳು. ಇಂದ್ರಿಯಗಳನ್ನೆಲ್ಲ ಹೊರಮುಖವಾಗಿ ಬಾಗಿಲಿರುವಂತೆ ಈ ಶರೀರದಲ್ಲಿ ಸೃಷ್ಟಿ ಮಾಡಿದ್ದಾನೆ ಸೃಷ್ಟಿಯೊಡೆಯ. ಆದ್ದರಿಂದ ಮನುಷ್ಯ ದೇಹ, ಮನುಷ್ಯ ಮಾತ್ರನಾದವನು ಅಂದರೆ ಶರೀರ, ಇಂದ್ರಿಯ, ಅಹಂಕಾರ, ಬುದ್ಧಿ ಇವುಗಳಿಂದ ನಡೆಯುವವನು ಹೊರಗಡೆಯಿಂದ ಸುಖ ಸಿಗುತ್ತೆ ಅಂತ ಯೋಚನೆ ಮಾಡ್ತಾರೆ ಹೊರತು ಅಂತರಂಗಕ್ಕೆ ಒಳಗಡೆಗೆ ಅಂತರ್ದೃಷ್ಟಿಯನ್ನು ಪರಿಭಾವಿಸುವುದೇ ಇಲ್ಲ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರು ಭಗವದ್ಗೀತೆಗೆ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಅದರಲ್ಲಿ ಅವರೊಂದು ಮಾತನ್ನು ಹೇಳ್ತಾರೆ. ಅಂತರ್ದೃಷ್ಟಿಯನ್ನು ಇಟ್ಟುಕೊಂಡು ಅಂತರ್ಯಾನ ಮಾಡುವಂತಹ ಎಲ್ಲ ಮುಮುಕ್ಷು ಅಂದರೆ ಆಧ್ಯಾತ್ಮ ಚಿಂತಕರಿಗೂ ಕೂಡ ಮಾರ್ಗದರ್ಶಕ ಗ್ರಂಥವಾಗಿ ಭಗವದ್ಗೀತೆ ಎಂಬ ಕೈಪಿಡಿ ಕೃಷ್ಣ ಕೊಟ್ಟು ವ್ಯಾಸರಿಂದ ರಚಿಸಲ್ಪಟ್ಟು ಭಾರತೀಯ ಪರಂಪರೆಯಲ್ಲಿ ನಿರಂತರವಾಗಿ ತನ್ನ ಅಸ್ತಿತ್ವವನ್ನು ಇಂದಿಗೂ ಬೆಳೆಸಿಕೊಂಡು ಬಂದಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಪೆರೆನಿಯಲ್ ಫಿಲಾಸಫಿ ಅನ್ನುವ ಮಾತನ್ನು ಹೇಳ್ತಾರೆ. ಆಲ್ಡಸ್ ಹಕ್ಸ್ಲೆ ಎನ್ನುವ ಒಬ್ಬ ದೊಡ್ಡ ವಿದ್ವಾಂಸ ಇದ್ದ. ಆ ಹಕ್ಸ್ಲೆ ನಮ್ಮ ಚಿಂತನೆಯನ್ನು ನಮ್ಮವರಲ್ಲದೆ ಪಾಶ್ಚಾತ್ಯ ಚಿಂತಕರೆಲ್ಲ ತುಂಬ ನೋಡಿದ್ದಾರೆ. ಆಲ್ಡಸ್ ಹಕ್ಸ್ಲೆ, ಹೆಂಬೋಲ್ಟು, ಹೋವರು, ಆಮೇಲೆ ಎಮರ್ಸನ್ನು, ಥೋರೋ, ಕಾರ್ಲೈಲು, ಆಮೇಲೆ ವಾಲ್ಟ್ ವಿಟ್ಮನ್ನು
ಇವರುಗಳೆಲ್ಲ ನಮ್ಮ ಚಿಂತನೆಯನ್ನು ಬೇಕಾದಷ್ಟು ಮಾಡಿದ್ದಾರೆ. ಆಲ್ಡಸ್ ಹಕ್ಸಲೆ ಎನ್ನುವನು 1864ರಿಂದ 1930ರವರೆಗೆ ಇದ್ದವನು. ಅವನು ಒಂದು ಕಡೆ ಹೇಳ್ತಾನೆ ನೋಡಿ, ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂದರೆ ಅವನು, ದ ಭಗವದ್ಗೀತಾ ಈಸ್ ದ ಮೋಸ್ಟ್ ಸಿಸ್ಟಮ್ಯಾಟಿಕ್ ಸ್ಟೇಟ್ಮೆಂಟ್ ಆಫ್ ಸ್ಪಿರಿಚುವಲ್ ಎವಲ್ಯೂಷನ್ ಆಫ್ ಎಂಡೋಯಿಂಗ್ ವ್ಯಾಲ್ಯೂ ಟು ಮ್ಯಾನ್ಕೈಂಡ್. It is one of the most clear and comprehensive summaries of perennial philosophy. ಯಾವತ್ತಿಗೂ ಪ್ರಸ್ತುತವಾಗುವಂತಹ ಒಂದು ಆಧ್ಯಾತ್ಮಶಾಸ್ತ್ರ ಇದು. ಪೆರೆನಿಯಲ್ ಫಿಲಾಸಫಿ, ಎವರ್ ರಿವೀಲ್ಡ್, ಅಲ್ಲಿವರೆಗೆ ಬಂದಿರಲಿಲ್ಲ, ಇನ್ನು ಮುಂದೂ ಬಂದಿಲ್ಲ ಆ ಥರದ್ದು. ಹೆನ್ಸ್ ಇಟ್ಸ್ ಎಂಡ್ಯೂರಿಂಗ್ ವ್ಯಾಲ್ಯೂ ಈಸ್ ಸಬ್ಜೆಕ್ಟ್ ನಾಟ್ ಓನ್ಲಿ ಟು ಇಂಡಿಯಾ ಬಟ್ ಟು ಆಲ್ ಆಫ್ ಹ್ಯುಮ್ಯಾನಿಟಿ ಅನ್ನುವ ಮಾತನ್ನು ಹೇಳ್ತಾರೆ. ಭಗವದ್ಗೀತೆ ಎಮರ್ಸನ್ನು ತನ್ನ ವಾಲ್ಡನ್ ಅನ್ನುವಂತಹ ಒಂದು ಕೃತಿಯಲ್ಲಿ ಈ ಮಾತನ್ನು ಹೇಳಿದ್ದಾನೆ. ನನ್ನ ಬುದ್ಧಿಗೆ ಬೆಳಗಿನ ಸ್ನಾನವನ್ನು ಭಗವದ್ಗೀತೆಯ ವಿಶ್ವಸೃಷ್ಟಿವಾದದ ತತ್ವಾಂಬುಧಿಯಲ್ಲಿ ಮಾಡಿಸುತ್ತೇನೆ. ನನ್ನ ಬುದ್ಧಿಗೆ ಬೆಳಗಿನ ಸ್ನಾನವನ್ನು ಭಗವದ್ಗೀತೆಯ ವಿಶ್ವಸೃಷ್ಟಿವಾದದ ತತ್ವ ಅಂಬುಧಿಯಲ್ಲಿ ಮಾಡಿಸುತ್ತೇನೆ. ಭಗವದ್ಗೀತೆಯ ರಚನೆಯಾಗಿ ಬಂದ ಮೇಲೆ ಅಲ್ಲಿಂದ ಇಲ್ಲಿಯವರೆಗೆ ದೇವತೆಗಳ ಸಾವಿರಾರು ವರ್ಷಗಳೇ ಕಳೆದು ಹೋಗಿವೆ. ಆದರೂ ಕೂಡ ಇಲ್ಲಿಯವರೆಗೆ ಇಡೀ ಪ್ರಪಂಚದ ಯಾವ ಸಾಹಿತ್ಯದಲ್ಲಿಯೂ ಕೂಡ ಇಂತಹ ಒಂದು ಉತ್ಕೃಷ್ಟ ಕೃತಿ ಬಂದಿಲ್ಲ. ಆಲ್ಬರ್ಟ್ ಐನ್ಸ್ಟೀನ್ ಒಂದು ಮಾತನ್ನು ಹೇಳ್ತಾನೆ, ವಿಶ್ವ ಸೃಷ್ಟಿಯ ತತ್ವಾಂಬುದಿ ಅಂತ ಹೇಳುವಾಗ ಅವನು ಹೇಳಿದ ಮಾತಿಗೆ ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾನೆ, ವೆನ್ ಐ ರೆಡ್ ದ ಭಗವದ್ಗೀತಾ ಆ್ಯಂಡ್ ರಿಫ್ಲೆಕ್ಟ್ ಅಬೌಟ್ ಹೌ ಗಾಡ್ ಕ್ರಿಯೇಟೆಡ್ ದಿಸ್ ವರ್ಲ್ಡ್ ಅಥವಾ ದಿಸ್ ಯೂನಿವರ್ಸ್, ಎವ್ರಿಥಿಂಗ್ ಎಲ್ಸ್ ಸೀಮ್ಸ್ ಸೋ ಸೂಪರ್ಫ್ಲೂಯಸ್ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಭಗವದ್ಗೀತೆಯ ಅಕ್ಷರ ಬ್ರಹ್ಮಯೋಗ ಅಂತ 8ನೇ ಅಧ್ಯಾಯದಲ್ಲಿ ವಿಶ್ವಸೃಷ್ಟಿ ತತ್ವದ ಚಿಂತನೆಯನ್ನು ಬಹಳ ಸುಂದರವಾಗಿ ಕೃಷ್ಣ ಹೇಳ್ತಾನೆ. ಅರ್ಜುನ ಕೇಳಿದ್ದು ಕಿಂ ತಧ್ಯಾತ್ಮಂ ಅಂತ ಹೇಳಿ ಕೇಳ್ತಾನೆ ಮೊದಲನೆಯ ಶ್ಲೋಕದಲ್ಲೇ. ಅಧ್ಯಾತ್ಮ ಅಂದರೆ ಏನು ಕೃಷ್ಣ ಅನ್ನುವ ಮಾತನ್ನು, ಅಧಿಭೂತಂ ಕಿಂ, ಅಧಿಭೂತ ಅಂದರೆ ಏನು, ಅಧ್ಯಾತ್ಮ ಅಂದರೆ ಏನು, ಅಧಿದೈವ ಅಂದರೆ ಏನು ಅಂತ ಅದಕ್ಕೆ ವಿವರಣೆಯಾಗಿ ಆ ವಿಶ್ವ ಸೃಷ್ಟಿ ಹೇಗಾಯಿತು ಅನ್ನುವುದನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಅದನ್ನು ಆಲ್ಬರ್ಟ್ ಐನ್ಸ್ಟೈನ್ ಹೇಳುವಂತಹ ಮಾತು. ಈ ರೀತಿಯಲ್ಲಿ ಭಗವದ್ಗೀತೆಯ ಚಿಂತನೆ ಇದೆಯಲ್ಲ, ಇದು ನಮಗೆ ಸರ್ವತೋಮುಖವಾದಂತಹ ನಮ್ಮ ಭಾವನೆಯನ್ನು ಮೇಲಕ್ಕೆತ್ತುವ ಹಾಗೂ ನಮ್ಮ ಬುದ್ಧಿ ಮತ್ತು ಭಾವ ಎರಡನ್ನೂ ವಿಕಸನಗೊಳಿಸುವ ಒಂದು ಕೃತಿ ಅಂತ ಹೇಳುವುದು. ಭಗವದ್ಗೀತೆಯನ್ನು ಇದು ಮಾಡುವಾಗ ನಮಗೆ ಅಲ್ಲಿ ಭಕ್ತಿಯಿಂದ ಹೇಳಬೇಕು, ಭಾವಪೂರ್ಣವಾಗಿ ಹೇಳಬೇಕು. ಹಾಗೆ ಹೇಳಿದ್ದರಿಂದ ಕೃಷ್ಣ ಚೈತನ್ಯರು ಆ ವೃದ್ಧನನ್ನು ತಬ್ಬಿಕೊಂಡು ನೀನೇ ಉತ್ತಮಾಧಿಕಾರಿ ಅಂತ ಹೇಳಿದ್ರು ಅಂತ ಹೇಳಿ ತಿಳ್ಕೊಂಡ್ವಿ. ಭಾಗವತದ ಒಂದು ಮಾತುಂಟು, ಅನನ್ಯ ಮಮತಾ ವಿಷ್ಣು ಪ್ರೇಮ ಪರಿಪ್ಲುತ ಭಕ್ತಿರಿತ್ಯುಚ್ಯತೆ ಭೀಷ್ಮ ಪ್ರಹ್ಲಾದ ಉದ್ಧವ ನಾರದೈಹಿ. ಭೀಷ್ಮರು, ಪ್ರಹ್ಲಾದರು, ಉದ್ಧವರು, ನಾರದರು ಇವರೆಲ್ಲ ಹೇಳಿರುವ ಮಾತು ಏನು ಅಂತ ಕೇಳಿದ್ರೆ, ಅನನ್ಯ ಮಮತಾ ವಿಷ್ಣು, ಮಮತಾ ಪ್ರೇಮ ಪರಿಪ್ಲುತ, ಪ್ರೇಮಾರ್ದ್ರ ಭಾವದಿಂದ ಅತ್ಯಂತ ಆವಿಷ್ಟನಾಗಿ ಮಮತೆಯಿಂದ ಆ ಭಗವಂತನನ್ನು ನಾವು ಧ್ಯಾನ ಮಾಡಿದ್ದೇ ಆದರೆ ಅದನ್ನು ಭಕ್ತಿ ಅಂತ ಹೇಳ್ತಾರೆ. ಅನ್ಯಾಭಿಲಷಿತಾಂ ಶೂನ್ಯಾಂ ಜ್ಞಾನಕರ್ಮಾದ್ಯನಾವೃತಂ ಆನುಕೂಲ್ಯೇನ ಶ್ರೀಕೃಷ್ಣಾನುಶೀಲನಂ ಭಕ್ತಿರಿತ್ಯುಚ್ಯತೆ ಬುಧೈಹಿ. ಇದು ಭಕ್ತಿ ರಸಾಯನ ಸಿಂಧು ಎನ್ನುವ ಮಧುಸೂದನ ಸರಸ್ವತಿಯವರ ಒಂದು ಕೃತಿ ಹೇಳುತ್ತೆ. ಬೇರೆ ಯಾವ ಆಸೆಯೂ ಇಟ್ಟುಕೊಳ್ಳದೆ ಜ್ಞಾನ ಕರ್ಮಾದಿ ಅನಾವೃತಂ, ಜ್ಞಾನ ಮತ್ತು ಕರ್ಮ 3 ಯೋಗ ಅಂತ ನಾವು ತಿಳ್ಕೊಂಡ್ವಿ. ಜೊತೆಗೆ ಇನ್ನೊಂದು ಯೋಗ ಇದೆ, ರಾಜಯೋಗ. ಆದರೆ ಮುಖ್ಯವಾಗಿ ಸಂಸಾರಸ್ಥರಾದಂತಹ ನಮಗಿರುವುದು 3 ಯೋಗ. ರಾಜಯೋಗಕ್ಕೆ ಹೋಗುವವರು ಬಹಳ ಕಮ್ಮಿ. ಅದು ತುರಿಯಾಶ್ರಮಕ್ಕೆ ಹೋದವರು ರಾಜಯೋಗದ ಸಾಧನೆ ಮಾಡ್ತಾರೆ, ಯೋಗಿಗಳು ಮಾಡ್ತಾರೆ.
ಅದು 6ನೇ ಅಧ್ಯಾಯದಲ್ಲಿ ಅದು ಧ್ಯಾನ ಯೋಗ ಅಂತ ಹೇಳಿಯೇ ಕೃಷ್ಣ ಅದನ್ನು ವಿವರಣೆ ಕೊಡ್ತಾನೆ. ಇಲ್ಲಿ ಜ್ಞಾನ ಮತ್ತು ಕರ್ಮಗಳನ್ನು ಮುಟ್ಟದೆ ಅನ್ಯಾಭಿಲಷಿತಾಂ ಶೂನ್ಯಾಂ ಬೇರೆ ಯಾವ ಆಸೆಯೂ ಇಲ್ಲದೆ ಆನುಕೂಲ್ಯೇನ ಶ್ರೀಕೃಷ್ಣಾನುಶೀಲನಂ, ಅನುಕೂಲವಾಗಿ ಅಂದರೆ ಬಹಳ ನಿರ್ಮಳವಾಗಿ ಶ್ರೀಕೃಷ್ಣನನ್ನು ನಾವು ಧ್ಯಾನ ಮಾಡಿದ್ದೇ ಆದರೆ ಅದು ಭಕ್ತಿ, ನಿಜವಾದ ಉತ್ತಮ ಭಕ್ತಿ ಅಂತ ಹೇಳ್ತಾರೆ ಪಂಡಿತರು ಅನ್ನುವ ಮಾತನ್ನು ಹೇಳ್ತಾರೆ. ಆ ರೀತಿಯಲ್ಲಿ ದೇವಕೀ ಪರಮಾನಂದಂ, ದೇವಕಿಗೆ ಪರಮ ಆನಂದವನ್ನು ಕೊಟ್ಟವನು ಅನ್ನುವಾಗ ನಮಗವನು ಹೇಗೆ ಕೊಡ್ತಾನೆ ಅಂತಂದರೆ ಈ ರೀತಿಯಲ್ಲಿ ಕೃಷ್ಣನನ್ನು ಪರಿಭಾವಿಸಿದ್ದಾರೆ. ಆ ರೀತಿಯಲ್ಲಿ ಕೃಷ್ಣನನ್ನು ನಾವು ಪರಿಭಾವಿಸಬೇಕು, ಧ್ಯಾನ ಮಾಡಬೇಕು, ಉಪಾಸನೆ ಮಾಡಬೇಕು ಅನ್ನುವುದನ್ನು ಈ ಶ್ಲೋಕ ನಮಗೆ ಸೂಚಿಸುತ್ತದೆ. ಕೃಷ್ಣಂ ಒಂದೇ ಜಗದ್ಗುರು, ಅವನು ಜಗತ್ತಿಗೇ ಗುರುವಾದವನು. ಈಗ ನಾವು ಪಾಶ್ಚಾತ್ಯ ವಿದ್ವಾಂಸರ ಕೆಲವರ ಹೆಸರನ್ನು ಹೇಳ್ಕೊಂಡ್ವಿ, ಇನ್ನೂ ಬೇಕಾದಷ್ಟು ಜನ ವಿದ್ವಾಂಸರಿದ್ದಾರೆ. ಭಾರತೀಯ ವಿದ್ವಾಂಸರುಗಳೆಲ್ಲ ಇದಕ್ಕೆ ಬೇಕಾದಷ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇಡೀ ಜಗತ್ತಿಗೇ ಗುರುವಾದವನು. ಸಿಗ್ಮಂಡ್ ಫ್ರಾಯ್ಡು ಮೊದಲ ಮನಃಶಾಸ್ತ್ರಜ್ಞ, ಪ್ರಪಂಚದ ಮನಃಶಾಸ್ತ್ರ ಇತಿಹಾಸದಲ್ಲಿ ಅಂತ ಹೇಳ್ತಾರಲ್ವ, ಅವನ ಶಿಷ್ಯನಾಗಿದ್ದಂತಹ ಒಬ್ಬ ಕಾರ್ಲ್ ಯೂಂಗ್ ಅಂತ ಹೇಳಿ, ಅವನ ಪರಂಪರೆಯೇ ಇನ್ನೊಬ್ಬ, ಅವನ ಹೆಸರು ಗೊತ್ತಿಲ್ಲ ನನಗೆ, ಗೊತ್ತೋಗಿದೆ. ಕಾರ್ಲ್ ಯಂಗ್ ಸರಿಯೇ, ಕಾರ್ಲ್ ಯೂಂಗ್ ಅಲ್ಲ, ಅದು ಕಾರ್ಲ್ ಯೂಂಗ್ ಅಲ್ಲ, ಇನ್ನೊಬ್ಬ ಇದ್ದಾನೆ. ಇನ್ನೊಬ್ಬ ಇಂಗ್ಲೆಂಡ್ ದೇಶದಲ್ಲಿ ಅವನಿದ್ದ. ಅವನು ದೊಡ್ಡ ಮನಃಶಾಸ್ತ್ರಜ್ಞ. ಅವನ ಆಫೀಸು, ಅವನ ಕ್ಯಾಬಿನ್ನಿಗೆ ಹೋದರೆ ಅವನ ಪೂರ್ವ ಮೇಜು, ಟೇಬಲ್ಲು, ಹಿಂದ್ಗಡೆ ಅವನ ಕುರ್ಚಿ, ಅವನ ಕುರ್ಚಿಯ ಮೇಲ್ಗಡೆ ಗೋಡೆಯಲ್ಲಿ ಪಾರ್ಥಸಾರಥಿ ಕೃಷ್ಣನ ಚಿತ್ರವನ್ನು ದೊಡ್ಡದಾಗಿ ಹಾಕಿಕೊಂಡಿದ್ದಂತೆ. ಅಲ್ಲಿ ಅವರಿಗೆಲ್ಲ ಇವನು ಯಾರು ಅಂತ ಗೊತ್ತಿಲ್ಲ. ಯಾವಾಗಲೂ ಒಂದ್ಸಲಿ ಯಾರೋ ಒಬ್ಬ ದೊಡ್ಡ ಪ್ರೊಫೆಸರು ಯಾರೋ ಬಂದಿದ್ರಂತೆ ಅವರನ್ನು ಕನ್ಸಲ್ಟ್ ಮಾಡಲಿಕ್ಕೆ. ಆವಾಗ ಅದೆಲ್ಲ ಸರಿ, ನೀವು ಅದು ಯಾರ್ದೋ ಫೋಟೋ ಹಾಕ್ಕೊಂಡಿದ್ರಲ್ಲ, ಅದು ಯಾರು ಅಂತ ಕೇಳಿದ್ರಂತೆ. ಕೇಳಿದಾಗ ಆತ ಈ ಜಗತ್ತಿನ ಮೊದಲ ಮನಃಶಾಸ್ತ್ರಜ್ಞ ಅನ್ನುವ ಮಾತನ್ನು ಹೇಳಿದ. ದ ಫಸ್ಟ್ ಸೈಕಾಲಜಿಸ್ಟ್ ಆಫ್ ದಿ ವರ್ಲ್ಡ್. ಅಂದರೆ ಭಗವದ್ಗೀತೆ ನಮ್ಮ ಮನಸ್ಸಿನ ಆಳಕ್ಕೆ ಹೋಗ್ತದೆ, ಮನಸ್ಸಿನ ಸರಿಯಾದ ರೀತಿಯಲ್ಲಿ ಅದನ್ನು ಮೌಲ್ಡ್ ಮಾಡ್ತದೆ. ಅದರ ಅಧ್ಯಯನ ಮಾಡೋದರಿಂದ ನಮ್ಮ ವ್ಯಕ್ತಿತ್ವ ಪರಿಶೋಭಿತವಾಗ್ತದೆ. ಆ ರೀತಿಯಲ್ಲಿ ಅವನು ಜಗದ್ಗುರು. ವಸುದೇವ ಸುತಂ ದೇವಂ ಮರ್ಧಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಈ ಶ್ಲೋಕ ಹೇಳ್ಕೊಳ್ಳೋಣ. ಭೀಷ್ಮದ್ರೋಣತಟಾ ಜಯದ್ರಥಜಲಾ ಗಾಂಧಾರ ನೀಲೋತ್ಪಲಾ, ಭೀಷ್ಮದ್ರೋಣತಟಾ ಶಲ್ಯಗ್ರಾಹವತಿ ಕೃಪೇಣ ವಹನಿ ಕರ್ಣೇನ ವೇಲಾಕುಲಾ, ಶಲ್ಯಗ್ರಾಹವತಿ ಕೃಪೇಣ ವಹನಿ ಕರ್ಣೇನ ವೇಲಾಕುಲಾ, ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನಾವರ್ತಿನಿ, ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನಾವರ್ತಿನಿ, ಸೋತ್ತೀರ್ಣ ಖಲು ಪಾಂಡವೈಃ ರಣನದಿ ಕೈವರ್ತಕಃ ಕೇಶವಃ, ಸೋತ್ತೀರ್ಣ ಖಲು ಪಾಂಡವೈಃ ರಣನದಿ ಕೈವರ್ತಕಃ ಕೇಶವಃ. ಒಂದು ಸುಂದರವಾದಂತಹ ಉಪಮಾನವನ್ನು ಇಟ್ಟುಕೊಂಡು ಇಡೀ ಕೌರವರ ಸೇನೆಯನ್ನು ವರ್ಣಿಸ್ತಾ ಇದ್ದಾರೆ. ಆ ಸೇನೆ ಅಂತ ಹೇಳುವುದು ಒಂದು ದೊಡ್ಡ ಸಮುದ್ರ ಅಥವಾ ಒಂದು ದೊಡ್ಡ ಮಹಾನದಿ. ಆ ನದಿಗೆ ಭೀಷ್ಮ ದ್ರೋಣವೇ ಎರಡು ದಡ. ಜಯದ್ರಥ ಜಲ ಕೌರವರ ಸೇನಾಪತಿ, ಅವನು ಜಲ ಹರಿಯುತ್ತಾ ಇರುವ ಪ್ರವಾಹ ಜಲ. ಗಾಂಧಾರ ನೀಲೋತ್ಪಲ, ಗಾಂಧಾರ ರಾಜ, ನೀಲೋತ್ಪಲ ಕರಿಯ ಬಂಡೆ. ಒಂದು ಮಹಾ ನದಿಯಲ್ಲಿ ಪ್ರವಾಹ ಹೋಗ್ತಾ ಇರುವಾಗ ನಮಗೆ ಕಾಣುವುದಿಲ್ಲ. ಆ ಪ್ರವಾಹದ ಮಧ್ಯದಲ್ಲಿ ನಾವೇನಾದರೂ ಒಂದು ಸಣ್ಣ ದೋಣಿ ತಗೊಂಡು ಹೋದರೆ ಒಳಗಡೆ ಇರುವಂತಹ ಆ ಕರಿ ಬಂಡೆ ಏನಾದರೂ ಆ ದೋಣಿಗೆ ಸಿಕ್ಕಿದ್ರೆ ದೋಣಿ ಚೂರು ಚೂರಾಗಿಬಿಡ್ತದೆ. ಅಂತಹ ಒಂದು ಕರಿಯ ಮಹತ್ತಾದ ಬಂಡೆಯಂತೆ ಗಾಂಧಾರ ರಾಜ ಇದ್ದಾನೆ. ಶಲ್ಯಗ್ರಾಹವತಿ, ಶಲ್ಯ ಅನ್ನುವನು ಶಾರ್ಕ್ ಇದ್ದಂತೆ. ಕೃಪೇಣ ವಹನಿ, ಹರಿವು ಪ್ರವಾಹ
ಕೃಪ. ಕೃಪ ಅಂತ ಹೇಳಿದ್ರೆ ಯಾರು? ದ್ರೋಣಾಚಾರ್ಯರ ಭಾವ. ಕರ್ಣೇನ ವೇಲಾಕುಲ, ಕರ್ಣನೇ ಹೊಡಿತಾ ಇರುವ, ಅಪ್ಪಳಿಸ್ತಾ ಇರುವಂತಹ ಅಲೆ ಇದ್ದಂತೆ. ಅಶ್ವತ್ಥಾಮ ವಿಕರ್ಣ ಘೋರ ಮಕರ, ಮೊಸಳುಗಳು ಇದೆ ಆ ನದಿಯಲ್ಲಿ. ಅಶ್ವತ್ಥಾಮ ಮತ್ತು ವಿಕರ್ಣರೆನ್ನುವಂತಹ ಮಹಾನ್ ಮೊಸಳೆಗಳಿಂದ ಕೂಡಿದೆ. ದುರ್ಯೋಧನ ವರ್ತಿನಿ, ಸುಳಿ. ಅಯ್ಯೋ ಅಲ್ಲಿ ಸುಳಿ ಇದೆ, ಹೋಗ್ಬೇಡಪ್ಪ ಅಂತಾರಲ್ಲ ಹಾಗೆ, ಅಲ್ಲಿ ದುರ್ಯೋಧನಂತವನಿದ್ದಾನೆ, ಆ ಕಡೆಗೆ ಹೋಗ್ಬೇಡ ನೀನು. ನಾವು ಸಮಾಜದಲ್ಲಿ ಯಾರು ದುರ್ಯೋಧನ ಯಾರು ಧರ್ಮರಾಜ ಅಂತ ತಿಳ್ಕೊಂಡು ದುರ್ಯೋಧನಾವರ್ತಿನಿ, ದುರ್ಯೋಧನ ಅಂತ ಹೇಳಿದವನು ಮಹಾನ್ ಘಾತಕರಾದ ಒಂದು ಸುಳಿ ಇದ್ದಂತೆ. ಇಂತಹ ನದಿಯನ್ನು ಅಕ್ಷೌಹಿಣಿ ಸೇನೆ, 11 ಅಕ್ಷೌಹಿಣಿ ಸೇನೆ ಉಳ್ಳಂತಹ ಸೋತ್ತೀರ್ಣ ಖಲು ಪಾಂಡವೈ ರಣನದಿ, ಆ ರಣನದಿ 11 ಅಕ್ಷೌಹಿಣಿ ಸೇನೆಯ ಆ ರಣನದಿಯನ್ನು ಪಾಂಡವರು ದಾಟಿದರು. ದಾಟಬೇಕಾದ್ರೆ ದಾಟಿಸಿದವನು ಯಾರು ಅಂತ ಕೇಳಿದ್ರೆ ಕೈವರ್ತಕ ಕೇಶವ. ದಿವಿಜಯವರು ಹೇಳ್ತಾರೆ ಮೀನು ಹಿಡಿದವನು ಕೃಷ್ಣ ಅಂತ ಹೇಳಿ. ಆ ರೀತಿಯಲ್ಲಿ ಕೈವರ್ತಕ ಅಂತ ಹೇಳಿದ್ರೆ ದಾಟಿಸಿದವನು ಅಂಬಿಗ ಅನ್ನುವ ಅರ್ಥ. ಇದೊಂದು ಸುಂದರವಾದಂತಹ ಉಪಮಾನ. ಒಂದು ಅಕ್ಷೌಹಿಣಿ ಸೇನೆಯ ಲೆಕ್ಕಾಚಾರ ಎಷ್ಟು? ಆವತ್ತಿನ ಕಾಲದಲ್ಲಿ ಭಾರತ ಯುದ್ಧ ನಡೆದು ಎಷ್ಟು ಜನ ನಾಶವಾಗಿರಬಹುದು? ಇವತ್ತು ಜನಸಂಖ್ಯೆ ಜಾಸ್ತಿಯಾಗಿದೆ. ಆವತ್ತು ಎಷ್ಟು ಜನಸಂಖ್ಯೆ ಇತ್ತು? ಆಫ್ಟರ್ ಆಲ್ ಈಗ 50-60 ವರ್ಷಗಳ ಹಿಂದೆ ಬೆಂಗಳೂರನ್ನು ನೋಡಿದವರಿಗೆ ಅರ್ಥವಾಗ್ತದೆ ಬೆಂಗಳೂರಿನ ಜನಸಂಖ್ಯೆ ಹೇಗೆ ಕಿಕ್ಕಿರಿದು ಇಡಿಕಿರಿದು ತುಂಬಿಬಿಟ್ಟಿದೆ ಅಂತ ಹೇಳಿ ಅಲ್ವಾ. ನಡ್ಕೊಂಡು ಹೋಗಲಿಕ್ಕೂ ನಮಗೆ ಇವಾಗ ಸಾಧ್ಯವಿಲ್ಲ ಅನ್ನೋ ಮಟ್ಟ ಬಂದಿದೆ. ಆದರೆ 5139 ವರ್ಷಗಳು ಅಂತ ಹೇಳ್ತಾರೆ ಈ ಮಹಾಭಾರತ ಯುದ್ಧ ನಡೆದು ಆಗಿರುವಂತಹ ಕಾಲ. ಆವತ್ತು ಎಷ್ಟು ಜನ ಸತ್ತಿರಬಹುದು? ಒಂದು ಅಕ್ಷೌಹಿಣಿ ಸೇನೆ ಅಂತ ಹೇಳಿದ್ರೆ ಎಷ್ಟು ಜನ ಆಗ್ತಾರೆ? ಅದಕ್ಕೆ ಲೆಕ್ಕ ಕೊಟ್ಟಿದ್ದಾರೆ ಭಾರತದಲ್ಲಿ. 1 ರಥ ಪ್ಲಸ್ 1 ಆನೆ ಪ್ಲಸ್ 3 ಕುದುರೆ 5 ಕಾಲಾಳುಗಳು ಇಷ್ಟು ಸೇರಿದರೆ 1 ಪತ್ತಿ ಆಗತ್ತಂತೆ. ಆ ಲೆಕ್ಕದಲ್ಲಿ 1 ಅನೀಕಿನಿ ಅಂತ ಹೇಳಿದ್ರೆ ಅದಕ್ಕೆ ಸೇನಾಮುಖ, ಗುಲ್ಮ, ಗಣ, ವಾಹಿನಿ, ಪೃತನ, ಚಮು, ಅನೇಕಿನಿ ಅಂತೆಲ್ಲ ಲೆಕ್ಕ ಬರ್ತದೆ. 3 ಇಂಥ ಒಂದು ಸಂಖ್ಯೆ 3 ಜಾಸ್ತಿ ಆಗ್ತಾ 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 ಅನೀಕಿನಿ ಅನ್ನುವಂತಹ ಒಂದು ಹಂತಕ್ಕೆ ಬರ್ತದೆ. ಬೆಟಾಲಿಯನ್ ಇಲ್ಲಿ ಯುದ್ಧರಂಗದಲ್ಲೆಲ್ಲ ಇದು ಮಾಡಿದವರೆಲ್ಲ ಇದ್ದಾರೆ, ಅದರಿಂದ ಇದೆಲ್ಲ ನನಗೆ ಹೆಚ್ಚಿಗೆ ಗೊತ್ತಿಲ್ಲ. ಬೆಟಾಲಿಯನ್ ಮೇಲೆ ಬೇರೆ ಬೇರೆ ರೀತಿಯ ಆ ಒಂದು ಯುದ್ಧರಂಗದಲ್ಲಿ ಸೇನೆಯನ್ನು ವಿಭಾಗ ಮಾಡ್ತಾರಲ್ಲ, ಆ ವಿಭಾಗವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ 10 ಅನೀಕಿನಿ ಅನ್ನುವುದು ಸೇರಿದರೆ 1 ಅಕ್ಷೌಹಿಣಿ ಸೇನೆ ಆಗುತ್ತಂತೆ. ಅದರಲ್ಲಿ ಎಷ್ಟು ರಥ ಇರುತ್ತೆ ಅಂತ ಕೇಳಿದ್ರೆ 21,870 ರಥಗಳಿರ್ತದೆ. ಅದೇ ರೀತಿ 21,870 ಆನೆಗಳಿರ್ತವೆ. 65,610 ಕುದುರೆಗಳಿರುತ್ತವೆ. ಯಾಕೆಂದರೆ ಒಂದು ಪತ್ತಿಗೆ 3 ಕುದುರೆಯ ಲೆಕ್ಕ ಬಂತು. ಆಮೇಲೆ 1,09,350 ಕಾಲಾಳುಗಳು ಇರ್ತವೆ. ಇಂಟು 11 ಇಂಟು 7 ಎಷ್ಟಾಯಿತು ಅಂತ ಕೇಳಿದ್ರೆ 11,80,980 ಕುದುರೆಯ ಲೆಕ್ಕ. 4,93,660 ಆನೆ ಮತ್ತು ರಥ. 34,08,300 ಕಾಲಾಳುಗಳು. ಒಟ್ಟು ಟೋಟಲ್ ಇಷ್ಟು ಜನ ನಾಶವಾಗಿದ್ದಾರೆ ಆವತ್ತಿನ ಕಾಲದಲ್ಲಿ. ಅಲ್ಲಿಗೆ ವಿಷಾದ ಯೋಗದಲ್ಲಿ ಅರ್ಜುನ ಹೇಳುವಾಗ ಇದನ್ನೆಲ್ಲ ಅವನು ಕಾಣಿಸ್ತಾನೆ. ಇಡೀ ಜನ ಸಮುದಾಯವೇ ನಾಶವಾದಾಗ ಉಳಿದುಕೊಳ್ಳುವಂತಹ ಸ್ತ್ರೀಯರು ವ್ಯಭಿಚಾರಿಗಳಾಗಿಬಿಡ್ತಾರೆ. ಆದ್ದರಿಂದ ನಾನು ಈ ಯುದ್ಧ ಮಾಡುವುದಿಲ್ಲ, ಧರ್ಮ ಕ್ಲೇಶವಾಗ್ತದೆ, ಸಂಸ್ಕೃತಿ ನಾಶವಾಗ್ತದೆ, ಕುಲಪರಂಪರೆ ನಾಶವಾಗ್ತದೆ, ಅದರಿಂದ ಯುದ್ಧ ಮಾಡುವುದಿಲ್ಲ ಅಂತ ಹೇಳ್ತಾನೆ. ಆ ರೀತಿಯಲ್ಲಿ ಈ 11 ಅಕ್ಷೌಹಿಣಿ ಸೇನೆ ಎಂಬ ಆ ರಣನದಿಯನ್ನು ಕೃಷ್ಣ ಪಾಂಡವರನ್ನು ದಾಟಿಸುವುದು ಯಾವುದರಿಂದ ಅಂತ ಕೇಳಿದ್ರೆ 7 ಅಕ್ಷೌಹಿಣಿ ಸೇನೆಯುಳ್ಳ ಒಂದು ನಾವೆ ದಾಟಿಸ್ತಾರೆ.
ಅದನ್ನು ಇಲ್ಲಿ ಒಂದು ರೂಪಕದಲ್ಲಿ ಕೊಟ್ಟಿದ್ದಾರೆ. ಭೀಷ್ಮದ್ರೋಣತಟ ಜಯದ್ರಥ ಜಲ ಗಾಂಧಾರ ನೀಲೋತ್ಪಲ ಶಲ್ಯಗ್ರಾಹವತಿ ಕೃಪೇಣವರ್ಣಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರಮಕರ ದುರ್ಯೋಧನಾವರ್ತಿನಿ ಸ್ತೋತ್ರೇಣ ಖಲು ಪಾಂಡವೈ ರಣನದಿ ಕೈವರ್ತಕಃ ಕೇಶವಃ. ಹೀಗೆ ಕೈವರ್ತಕನಾದ ಕೇಶವನಿಗೆ ನಮಸ್ಕಾರ ಮಾಡಿ ಗೀತೆಯ ಅಧ್ಯಯನವನ್ನು ಮಾಡಬೇಕು ಅಂತ ಹೇಳಿ ಈ ಧ್ಯಾನ ಶ್ಲೋಕಗಳನ್ನು ಹೇಳಿಕೊಳ್ಳುವ ಹಿನ್ನೆಲೆಯಲ್ಲಿ ಇರುವಂತಹ ಒಂದು ಸಾಂಕೇತಿಕತೆ. ಕೈವರ್ತಕ ಕೇಶವ ಅಂಥೇಳಿ ಕೇಶವನಿಗೆ ನಮಸ್ಕಾರ ಮಾಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.